ಹರಿ ಓಂ ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನಿ ಕುಲಗಳಿಗ ಭಯದಾಯಕ ದೀನ ಬಾಂಧವ ನೀನೆಯ ನಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯ ಪೂರ್ವಕ ವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದೇಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಶಾದಿ ದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾತ್ ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪರಮಪೂಜ್ಯ ಮಂತ್ರಾಲಯ ಮಠಾಧೀಶರನ್ನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ, ಪ್ರತಿನಿತ್ಯ ಉಪನ್ಯಾಸದಲ್ಲಿ, ಪ್ರತಿನಿತ್ಯ ಜ್ಞಾನಯಜ್ಞದಲ್ಲಿ ನಾವು ನಿನ್ನೆಯಿಂದ ಪ್ರಹ್ಲಾದರಾಜರು ನರಸಿಂಹದೇವರ ಸ್ತೋತ್ರವನ್ನು ಮಾಡಿರ್ತಕ್ಕಂತಹ ಪರಿಯನ್ನು, ಅದ್ಭುತವಾದ ವರ್ಣನೆಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. 2 ಶ್ಲೋಕದ ಚಿಂತನೆಯನ್ನು ನಿನ್ನೆಯ ಪ್ರವಚನದಲ್ಲಿ ನಾವು ನೋಡಿದ್ವಿ. ಅದ್ಭುತವಾಗಿ ಪ್ರಹ್ಲಾದರಾಜರು ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ. ನಿನ್ನ ಗುಣಗಳನ್ನು ಹೊಗಳಲಿಕ್ಕೆ ಯಾರೂ ಸಮರ್ಥರಲ್ಲ, ಅಷ್ಟು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಿ ನೀನು. ಹಾಗಾಗಿ ನಾನು ನಿನ್ನನ್ನು ಹೊಗಳಲಿಕ್ಕೆ ಮುಂದೆ ಬಂದಿದ್ದೇನೆ. ಬ್ರಹ್ಮಾದಿ ದೇವತೆಗಳು ಕೂಡ ಹೊಗಳಲಿಕ್ಕೆ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಸಮರ್ಥರಲ್ಲ, ಹಾಗಾಗಿ ನಾನು ಬಂದಿದ್ದೇನೆ, ಅನುಗ್ರಹವನ್ನು ಮಾಡು ಅಂತ ಮೊದಲನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಪ್ರಹ್ಲಾದರಾಜರು. ಆಮೇಲೆ 2ನೇ ಶ್ಲೋಕದಲ್ಲಿ ನಮಗೆ ಬೇಕಾದಷ್ಟು ಸಂಪತ್ತಿದೆ, ನೋಡಲಿಕ್ಕೆ ಬೇಕಾದಷ್ಟು ಅದ್ಭುತವಾದ ಸೌಂದರ್ಯವನ್ನು ದೇವರು ಕೊಟ್ಟಿದ್ದಾನೆ. ನಮ್ಮ ಕುಲ ಅದು ಅದ್ಭುತವಾದ ಒಳ್ಳೆಯ ಕುಲದಲ್ಲಿ ನಾವು ಹುಟ್ಟಿದ್ದೇವೆ. ನಮ್ಮ ತಪಸ್ಸು, ನಮ್ಮ ಆಚರಣೆ ಯಾವುದು ಪ್ರಧಾನ ಅಲ್ಲ, ಪರಮಾತ್ಮನಿಗೆ ಬೇಕಾದದ್ದು ಭಕ್ತಿ ಮಾತ್ರ. ಹಾಗಾಗಿ ಅಂತಹ ಭಕ್ತಿ ಇದ್ದರೆ ಪರಮಾತ್ಮ ಒಲಿತಾನೆ, ಇನ್ಯಾವುದಕ್ಕೂ ಕೂಡ ಪರಮಾತ್ಮ ಒಲಿಯೋಲ್ಲ ಅನ್ನುವ ಅದ್ಭುತವಾದ ಸಂದೇಶವನ್ನು 2ನೇ ಶ್ಲೋಕದಲ್ಲಿ ಇಡೀ ಮಾನವರಿಗೆ, ಸಜ್ಜನರಿಗೆ ಪ್ರಹ್ಲಾದರಾಜರು ಸಂದೇಶವನ್ನು ನೀಡಿದ್ದಾರೆ. 3ನೇ ಶ್ಲೋಕದಲ್ಲಿ ಅದ್ಭುತವಾಗಿ ಪ್ರಹ್ಲಾದರಾಜರು ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾಚ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಇದು ಪ್ರಹ್ಲಾದರಾಜರು 3ನೇ ಶ್ಲೋಕದಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದ್ವಿಷಡ್ಗುಣಯುತಾತ್, ಒಟ್ಟು 12 ಗುಣಗಳು ಇರಬೇಕು. ಒಬ್ಬ ಬ್ರಾಹ್ಮಣನಿಗೆ, ಸಜ್ಜನನಿಗೆ 12 ಗುಣಗಳು ಇರಬೇಕು. ದ್ವಿಷಡ್ಗುಣಯುತಾತ್, ಆ 12 ಗುಣಗಳು ಯಾವ್ಯಾವು ಪ್ರಹ್ಲಾದರಾಜರು ಪಟ್ಟಿ ಕೊಡ್ತಾರೆ. ಒಂದು ಜ್ಞಾನ, ಎಲ್ಲದಕ್ಕಿಂತ ಪ್ರಧಾನವಾದದ್ದು ಜ್ಞಾನ. ಲೌಕಿಕ ಜ್ಞಾನ ಅಲ್ಲ, ಸಂಸಾರ ಹೇಗೆ ನಡೆಸಬೇಕು, ಹಣ ಸಂಪತ್ತು ಹೊನ್ನು ಭೂಮಿ ಅಧಿಕಾರ ಹೇಗೆ ಗಳಿಸಬೇಕು ಅನ್ನುವ ಜ್ಞಾನ ಅಲ್ಲ.
ಪ್ರತಿನಿತ್ಯ ಹೊಟ್ಟೆಪಾಡು ಹೇಗೆ ನಡೆಸಬೇಕು ಅನ್ನುವ ಜ್ಞಾನ ಅಲ್ಲ. ಯಾಕೆಂದರೆ ಪ್ರಾಣಿಗಳೂ ಕೂಡ ಪ್ರತಿನಿತ್ಯ ಹೊಟ್ಟೆಪಾಡಿಗೆ ಒಂದಲ್ಲ ಒಂದು ಉಪಾಯವನ್ನು ಬಳಸ್ತಾನೇ ಇರ್ತಾವೆ. ಹಾಗಾಗಿ ಅಂತಹ ಲೌಕಿಕವಾದ ಜ್ಞಾನ ಪ್ರಾಣಿಗಳಿಗೂ ಇರ್ತದೆ. ಅಂತಹ ಜ್ಞಾನ ಅಲ್ಲ, ಪರಮಾತ್ಮನ ಜ್ಞಾನ. ಹಾಗಾಗಿ 12ರಲ್ಲಿ ಮೊದಲನೇದು ಪರಮಾತ್ಮನ ಜ್ಞಾನ. ಇನ್ನೊಂದು ಸತ್ಯ. ಯಾವಾಗಲೂ ಸತ್ಯಂ ವದ ಧರ್ಮಂಚರ. ವೇದವೂ ಕೂಡ ನಮಗೆ ಅದೇ ಸಂದೇಶವನ್ನು ಕೊಡ್ತಾ ಇದೆ. ಸತ್ಯ ಅದನ್ನು ಯಾವತ್ತೂ ಬಿಡಬಾರ್ದು. ಇನ್ನೊಂದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ, ನಮ್ಮ ಎಲ್ಲ ಇಂದ್ರಿಯಗಳನ್ನು ವಿಷಯದ ಕಡೆ ನಾವು ಹಾಯಿಸಬಾರ್ದು, ಹರಿಬಿಡಬಾರ್ದು, ಅವುಗಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಶಾಂತಿ, ಯಾವಾಗಲೂ ಶಾಂತಿ. ಆಮೇಲೆ ಮಾತ್ಸರ್ಯರಹಿತ, ಯಾರ ಮೇಲೂ ಮತ್ಸರ ಪಡಬಾರ್ದು. ನಾಚಿಕೆ, ದೇವರ ಮುಂದೆ ಲಜ್ಜಾ ಬಿಡಬೇಕು. ನಮ್ಮ ಲಜ್ಜೆಯನ್ನು ಬಿಟ್ಟು ಹೆಜ್ಜೆಯನ್ನು ಹಾಕಬೇಕು ಅಂತ ದಾಸರಾಯರು ಹೇಳಿದ್ದಾರೆ. ಹಾಗಾಗಿ ನಾಚಿಕೆ ಇರಬಾರ್ದು, ತಿತಿಕ್ಷಾ ಇರಬಾರ್ದು, ಅಸೂಯೆ, ಇನ್ನೊಬ್ಬರ ಮೇಲೆ ಅಸೂಯೆ ಪಡಬಾರ್ದು. ದಾನ ಮಾಡಬೇಕು, ಯಜ್ಞ ಮಾಡಬೇಕು, ಯಜ್ಞವನ್ನು ಬಿಡಬಾರ್ದು. ತಪಸ್ಸು, ಶ್ರವಣ, ಈ 12 ಗುಣಗಳು ಒಬ್ಬ ವ್ಯಕ್ತಿಗೆ ಇರಬೇಕು. 12 ಗುಣಗಳನ್ನು ತುಂಬಿಕೊಂಡವ ಬ್ರಾಹ್ಮಣ ಅಂತ ಕರೆಸಿಕೊಳ್ತಾನೆ. ಒಂದು ವೇಳೆ ಅರವಿಂದನಾಭ ಪಾದಾರವಿಂದ ವಿಮುಖಾತ್, 12 ಗುಣಗಳನ್ನು ಒಬ್ಬ ವ್ಯಕ್ತಿ ತುಂಬಿಕೊಂಡಿದ್ದಾನೆ. ಈ 12ರಲ್ಲಿ ಯಾವ ಗುಣಗಳು ಅವನಿಗಿಲ್ಲ ಅಂತಿಲ್ಲ, ಎಲ್ಲ ಗುಣಗಳಿಂದ ಒಬ್ಬ ವ್ಯಕ್ತಿ ತುಂಬಿಕೊಂಡಿದ್ದಾನೆ ಅಂತ ಇಟ್ಕೊಳ್ರಿ. ಸಾಧ್ಯ ಇಲ್ಲ. ಈ 12 ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾವು 12 ಗುಣಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಸಂಸಾರ ಬಿಡಲ್ಲ, ಮತ್ತು ನಾವು ಇರುವ ಯುಗ ನಮಗೆ ಸಪೋರ್ಟ್ ಮಾಡಲ್ಲ, ಕಲಿಯುಗ ಇದು. ಹಾಗಾಗಿ 12 ಗುಣಗಳನ್ನು ತುಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಟ್ಕೊಳ್ರಿ, ಯಾವುದಾದ್ರೂ ವ್ಯಕ್ತಿ 12 ಗುಣಗಳನ್ನು ಪೂರ್ತಿಯಾಗಿ ತುಂಬಿಕೊಂಡಿದ್ದಾನೆ, ಅಂತಹ ವ್ಯಕ್ತಿ ಅರವಿಂದನಾಭ ಪಾದಾರವಿಂದ ವಿಮುಖಾತ್, ಪರಮಾತ್ಮನಿಂದ ವಿಮುಖನಾದರೆ, ಪರಮಾತ್ಮನ ಆರಾಧನೆಯನ್ನು ಮಾಡದೇ ಇದ್ದರೆ, ಅಲ್ಲರಿ ನಾನು 12 ಗುಣಗಳನ್ನು ತುಂಬಿಕೊಂಡ್ಬಿಟ್ಟಿದ್ದೇನೆ, ಯಾರಿದ್ದಾರೆ ಹೇಳ್ರಿ? 12 ಗುಣಗಳನ್ನು ತುಂಬಿಕೊಂಡಂತಹ ವ್ಯಕ್ತಿ ಯಾರಿದ್ದಾರೆ? ಯಾರಿಲ್ಲ. ಆದರೆ ಆಚಾರ್ಯ, ನಾನು 12 ಗುಣಗಳನ್ನು ತುಂಬಿಕೊಂಡಿದ್ದೇನೆ, ಒಂದು ದಿನವೂ ತಪಸ್ಸು ಬಿಟ್ಟಿಲ್ಲ, ಒಂದು ದಿನವೂ ಯಜ್ಞವನ್ನು ಬಿಟ್ಟಿಲ್ಲ, ಸತ್ಯವನ್ನೇ ಮಾತಾಡ್ತಾ ಇದ್ದೇನೆ, ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದೇನೆ, ಹಾಗಾಗಿ ನಾನೇ ಶ್ರೇಷ್ಠ. ಆದರೆ ಪರಮಾತ್ಮನಿಂದ ವಿಮುಖನಾಗಿದ್ದೇನೆ. ಪರಮಾತ್ಮ ಅಂದ್ರೆ ಆಗೋದಿಲ್ಲ, ಪರಮಾತ್ಮನ ಕಡೆ ಭಕ್ತಿ ಅವಾಗವಾಗ ಮಾತ್ರ ಹೋಗುತ್ತೆ ಅಂದರೆ ಇಲ್ಲ. ಪ್ರಹ್ಲಾದರಾಜರಂತಾರೆ ಹಾಗಲ್ಲ, 12 ಗುಣಗಳನ್ನು ತುಂಬಿಕೊಂಡಿದ್ರೂ ಕೂಡ ಪರಮಾತ್ಮನಿಂದ ನೀನು ವಿಮುಖನಾದರೆ ಅದು ಸಾಧ್ಯ ಇಲ್ಲ. ಎಷ್ಟು ಕಠೋರವಾಗಿ ಪ್ರಹ್ಲಾದರಾಜರು ಬೈತಾರೆ. ಪ್ರಹ್ಲಾದರಾಜರು ಅಂಥವರಿಗೆ ಎಷ್ಟು ಕಠೋರವಾಗಿ ಬೈತಾರೆ ಅಂದರೆ, ವಿಪ್ರಾತ್ ಶ್ವಪಚಂ ವರಿಷ್ಠಂ, ಅಂತಹ ಬ್ರಾಹ್ಮಣ ಪರಮಾತ್ಮನನ್ನು ನೆನೆಯಲಿಲ್ಲ ಅಂದರೆ, ಪರಮಾತ್ಮನ ಮೇಲೆ ಭಕ್ತಿ ಮಾಡಲಿಲ್ಲ ಅಂದರೆ ಅಂಥವನು ಹೇಗೆ ಅಂದರೆ, ಅಂಥವನಿಗಿಂತ ಶ್ವಪಚ ಅಂದರೆ ನಾಯಿಯನ್ನು ಬೇಯಿಸಿ ತಿನ್ನುವ ಜಾತಿಯವನು, ನಾಯಿಯನ್ನು ಬೇಯಿಸಿ ತಿನ್ನುವವನು ಅವನಿಗಿಂತ ಶ್ರೇಷ್ಠ. ನೋಡ್ರಿ ಎಂತಹ ಮಾತಿದು. ನಾವು ನಮಗೆ ಕನಸಿನಲ್ಲೂ ಈ ಮಾತು ನೆನಪಾಗಬೇಕು. ಏನಪ್ಪ ಪ್ರಹ್ಲಾದರಾಜರು ಈ ರೀತಿ ಬೈದ್ಬಿಟ್ರಲ್ಲ ಅಂತ. ನಾಯಿ ತಿನ್ನುವವನಿಗಿಂತಲೂ ಕೂಡ ಅವನು ಅಧಮ. ಯಾಕೆ? ಪರಮಾತ್ಮನನ್ನೇ ಬಿಟ್ಟಿದ್ದಾನೆ. ಎಷ್ಟು ಉಪಕಾರ ಪರಮಾತ್ಮ ಮಾಡ್ತಾ ಇದ್ದಾನೆ, ಎಂತಹ ಪರಮಾತ್ಮನ ಋಣ ನಮ್ಮ ಮೇಲೆ ಎಷ್ಟಿದೆ, ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇಷ್ಟೆಲ್ಲ ಪರಮಾತ್ಮನ ಋಣದಲ್ಲಿ ನಾವು ಬದುಕ್ತಾ ಇದ್ದರೂ ಕೂಡ ಒಂದು ದಿನವೂ ಕೂಡ ನಾವು ಪರಮಾತ್ಮನನ್ನು ನೆನೆಯಲಿಲ್ಲ ಅಂದರೆ ಅಂಥವನಿಗೆ ಪ್ರಹ್ಲಾದರಾಜರು ಹೇಳಿದ್ದೇ ಸರಿ, ನಾಯಿಯನ್ನು ಬೇಯಿಸಿ ತಿನ್ನುವವನು ಕೂಡ ಅಂತಹ ಬ್ರಾಹ್ಮಣನಿಗಿಂತ ಶ್ರೇಷ್ಠ ಅಂತ. ವರಿಷ್ಠಂ ಮನ್ನೆ ತದರ್ಪಿತ ಮನೋವಚನಾತ್ಮ ಗೇಹ ಪ್ರಾಣ. ಅದಕ್ಕೇನು ಮಾಡಬೇಕು? ಪ್ರಹ್ಲಾದರಾಜರು ಹೇಳಿದರು, ಏನು ಮಾಡ್ರಿ, ಬ್ರಾಹ್ಮಣ ಅಂತ ಅನಿಸಿಕೊಂಡ ವ್ಯಕ್ತಿ ಏನು ಮಾಡಬೇಕು? ಬ್ರಾಹ್ಮಣ ಅಂತ ಅಷ್ಟೇ ಅಲ್ಲ, ಎಲ್ಲ ವರ್ಣದವರೂ ಕೂಡ ಏನು ಮಾಡಬೇಕು ಅಂದರೆ, ನಿಮ್ಮ ಮನಸ್ಸು, ನಿಮ್ಮ ಮಾತು, ನಿಮ್ಮ ದೇಹ, ನಿಮ್ಮ ಪ್ರಾಣ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಿಸಿ. ಪರಮಾತ್ಮನಿಗೆ ಅರ್ಪಿಸಿದರೆ ಸಕಲಂ ಪುನಾತಿ ಭುರಿಮಾನಃ. ಸಕಲಂ ಪುನಾತಿ, ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ, ಪರಮಾತ್ಮ ನೀನೇ ಕೊಟ್ಟದ್ದು,
ಎಲ್ಲ ಇಂದ್ರಿಯಗಳನ್ನು ನೀನೇ ಕೊಟ್ಟಿದ್ದು, ಎಲ್ಲ ಇಂದ್ರಿಯಗಳಿಂದ ಇವತ್ತು ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಿನ್ನ ಪ್ರೇರಣೆಯಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಸಂಕಲ್ಪದಿಂದ ಅಂತ ಅವನು ಪ್ರತಿ ಕ್ಷಣದಲ್ಲೂ ಭಾವನೆ ಇಟ್ಟುಕೊಂಡು ಕೆಲಸ ಮಾಡಿದ ಅಂತಾದರೆ ಸಕಲಂ ಪುನಾತಿ, ಎಲ್ಲವನ್ನೂ ಕೂಡ ಆ ವ್ಯಕ್ತಿ ಪವಿತ್ರೀಗೊಳಿಸ್ತಾನೆ, ಅತ್ಯಂತ ಪುನೀತನಾಗ್ತಾನೆ ಅಂತಹ ವ್ಯಕ್ತಿ ಅಂತ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಆದೇಶವನ್ನು ಪ್ರಹ್ಲಾದರಾಜರು ಕೊಟ್ಟರು. ವಿಪ್ರಾತ್ ಸ್ವಪಚಂ ವರಿಷ್ಠಂ, ಏನೇ ಆಗಲಿ ಪಾದಾರವಿಂದ ವಿಮುಖಾತ್, ಪರಮಾತ್ಮನನ್ನು ಬಿಟ್ಟಂತಹ ಬ್ರಾಹ್ಮಣ ಸ್ವಪಚನಗಿಂತ ಶ್ರೇಷ್ಠ ಅಂತ ಪ್ರಹ್ಲಾದರಾಜರು ಅಂದರು. ಒಟ್ಟು ಬ್ರಾಹ್ಮಣರಿಗಂತೂ ಬೈದಂಗಾಯ್ತಲ್ರಿ. ಇವತ್ತು ಜಾತಿ 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 ಅಂತ ಎಷ್ಟು ಆಗಿದೆ ಅಂದರೆ, ಯಾವುದಾದ್ರೂ ವ್ಯಕ್ತಿಯನ್ನು ಬೈದರೆ ಈ ವ್ಯಕ್ತಿ ನೇರವಾಗಿ ಆ ವ್ಯಕ್ತಿಗೆ ಬೈದಿರ್ತಾನೆ, ಆದರೆ ಸುತ್ತಮುತ್ತ ಇರೋರು ಏನು ಅದಕ್ಕೆ ಕನೆಕ್ಟ್ ಮಾಡ್ತಾರೆ ಅಂದರೆ ಆ ವ್ಯಕ್ತಿಯ ಜಾತಿ ಕನೆಕ್ಟ್ ಮಾಡಿಬಿಡ್ತಾರೆ. ಓ ಇವರು ನಮ್ಮ ಜಾತಿಗೆ ಬೈದರು, ಯಾಕೆಂದರೆ ಬೈಸಿಕೊಂಡ ವ್ಯಕ್ತಿ ಆ ಜಾತಿಯವನು. ಹಾಗಾಗಿ ಆ ಜಾತಿ ನಿಂದನೆ ಅಂಥೇಳಿ ಅವನ ಮೇಲೆ ಒಂದು ಕೇಸ್ ಹಾಕಿ ಒಳಗೆ ಕಳಿಸೇ ಬಿಡ್ತಾರೆ ಅವನ್ನ. ಅಷ್ಟು ಜಾತಿ 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 ಅಂತ ಇವತ್ತು ನಾವು ಒದ್ದಾಡ್ತಾ ಇದ್ದೇವೆ. ಇಲ್ಲಿ ಪ್ರಹ್ಲಾದರಾಜರು ಈ ಶ್ಲೋಕದಿಂದ ಸ್ವಪಚಾತ್ ಬ್ರಾಹ್ಮಣನಿಗಿಂತ ಅಂತಹ ಸ್ವಪಚ ಅನ್ನೋ ಪದನ ಪದೇ ಪದೇ ಹೇಳಲ್ಲ, ಅದರ ಅರ್ಥ ಗೊತ್ತು ನಿಮಗೆ, ನಾಯಿಯನ್ನು ಬೇಯಿಸಿ ತಿನ್ನುವವ ಅಂತ ಅರ್ಥ. ಹಾಗಾಗಿ ಬ್ರಾಹ್ಮಣನಿಗಿಂತ ಅಂಥವ ಶ್ರೇಷ್ಠ ಅಂತ ಪ್ರಹ್ಲಾದರಾಜ ಅಂದುಬಿಟ್ರು. ಹಾಗಾದರೆ ಪ್ರಹ್ಲಾದರಾಜರು ಜಾತಿ ನಿಂದನೆಯನ್ನು ಮಾಡಿದ್ರಲ್ಲ, ಆ ಬ್ರಾಹ್ಮಣ ಹೇಗೆ ಇರಲಿ 12 ಗುಣಗಳನ್ನು ಪಡ್ಕೊಂಡಿದ್ದಾನೋ, ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೋ ಬಿಡ್ತಾನೋ, ಆದರೆ ಪ್ರಹ್ಲಾದರಾಜರಂತೂ ಬ್ರಾಹ್ಮಣರಿಗೆ ಬೈದರು. ಏನಿದು ಅಂತ ಪ್ರಶ್ನೆ ಬರುತ್ತೆ. ಸಾಧ್ಯ ಇಲ್ಲ, ಹಾಗೆ ನಾವು ಆಲೋಚನೆ ಮಾಡಲಿಕ್ಕಿಲ್ಲ. ಯಾಕೆಂದರೆ ಒಂದು ಆಲೋಚನೆ ಮಾಡಿರಿ, ಅಲ್ಲಿ ಯಾರ್ಯಾರಿದ್ದಾರೆ, ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಬ್ರಹ್ಮದೇವರೇ ಅಲ್ಲಿದ್ದರು, ಚತುರ್ಮುಖ ಬ್ರಹ್ಮದೇವರೇ ಅಲ್ಲಿದ್ದರು. ಎಲ್ಲ ಬ್ರಾಹ್ಮಣರಿಗೂ ಉತ್ತಮರಾದ ಚತುರ್ಮುಖ ಬ್ರಹ್ಮದೇವರು, ಎಲ್ಲ ಬ್ರಾಹ್ಮಣರಿಗಿಂತ ಉತ್ತಮರಾದವರು ಚತುರ್ಮುಖ ಬ್ರಹ್ಮದೇವರೇ ಸುಮ್ಮನೆ ಇದ್ದರು. ಅಷ್ಟೇ ಅಲ್ಲ, ಬ್ರಾಹ್ಮಣರು ಪರಮಾತ್ಮನಿಗೆ ಅತಿ ಪ್ರಿಯರು. ಪರಮಾತ್ಮನೇ ಎಲ್ಲ ಕಡೆ ಹೇಳಿಕೊಂಡಿದ್ದಾನೆ, ಬ್ರಾಹ್ಮಣಾ ಮಮ ಪ್ರಾಣಾಹ, ಬ್ರಾಹ್ಮಣರು ನನ್ನ ಪ್ರಾಣದಂತೆ ಇದ್ದಾರೆ. ಹಾಗಾಗಿ ಅಂತಹ ಪರಮಾತ್ಮನ ಮುಂದೆಯೇ ಪ್ರಹ್ಲಾದರಾಜರು ಅಂತಿದ್ದಾರೆ. ಅಂದರೆ ಪರಮಾತ್ಮನು ಸುಮ್ಮನೆ ಇದ್ದಾನೆ. ಒಂದು ವೇಳೆ ಬ್ರಾಹ್ಮಣರನ್ನು ನಿಂದೆ ಮಾಡ್ತೀಯಾ ಪ್ರಹ್ಲಾದ ಅಂತ ನರಸಿಂಹದೇವರು ಇನ್ನಷ್ಟು ಜಾಸ್ತಿ ಕೋಪಗೊಳ್ಬೋದಾಗಿತ್ತು, ಕೋಪಗೊಳ್ಳಿಲ್ಲ. ಯಾಕೆಂದರೆ ಪ್ರಹ್ಲಾದರಾಜರು ಹೇಳ್ತಿರೋದು ಸತ್ಯ ಅಂತ. ಯಾಕೆ, ಒಂದು ವೇಳೆ ಅವನು ಬ್ರಾಹ್ಮಣ ಆಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, ಕ್ಷತ್ರಿಯನಾಗಲಿ, ಎಲ್ಲ ವರ್ಣದವರು ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕು, ಪರಮಾತ್ಮನ ಪಾದಾರವಿಂದವನ್ನು ಕೊಂಡಾಡಲೇಬೇಕು. ಅದನ್ನು ಬಿಟ್ಟರೆ ಅವನು ಸ್ವಪಚನಿಗಿಂತ ಅಧಮನಾಗ್ತಾನೆ, ಇದು ಸತ್ಯ. ಹಾಗಾಗಿ ನನ್ನ ಕುಲವನ್ನು ಬೈದ ಪ್ರಹ್ಲಾದ ಅಂತ ಬ್ರಹ್ಮದೇವರಿಗೂ ಸಿಟ್ಟು ಬರಲಿಲ್ಲ, ಬ್ರಾಹ್ಮಣರಿಗೆ ಬೈದ ಅಂತ ನರಸಿಂಹದೇವರಿಗೂ ಜಾಸ್ತಿ ಸಿಟ್ಟು ಬರಲಿಲ್ಲ. ಹಾಗಾಗಿ ಪ್ರಹ್ಲಾದರಾಜರು ಆಡಿರುವ ಮಾತು ಅದು ಸತ್ಯವಾದ ಮಾತು. ಇದು ಅದ್ಭುತವಾದ ಸ್ತೋತ್ರ. ಪ್ರಹ್ಲಾದರಾಜರು ಯಾವುದೋ ಮನೆಯಲ್ಲಿ ಕೂತು, ರೂಮಲ್ಲಿ ಕೂತು, ಪೆನ್ನು ಪೇಪರು ಹಿಡ್ಕೊಂಡು ಸ್ತೋತ್ರ ರಚನೆ ಮಾಡಿದ್ದಲ್ಲ, ಮತ್ತು ಒಂದು ಸ್ತೋತ್ರವನ್ನು ರಚನೆ ಮಾಡಿ ಒಂದು 4-5 ಜನ ಆಚಾರ್ಯಗೆ ತೋರಿಸಿ ಪ್ರೂಫ್ ಕರೆಕ್ಷನ್ ಮಾಡಿರಿ ಆಚಾರ್ಯ ಅಂತ ಕೊಟ್ಟವರಲ್ಲ. ಪ್ರಹ್ಲಾದರಾಜರು ಎಲ್ಲಿ ನಿಂತು ಎಂತಹ ಪರಿಸ್ಥಿತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ ಅಂತ ಗಮನಿಸಬೇಕು. ಬ್ರಹ್ಮಾದಿ ಎಲ್ಲ ದೇವತೆಗಳು ಅಲ್ಲಿದ್ದಾರೆ, ಲಕ್ಷ್ಮೀದೇವಿಯೂ ಅಲ್ಲಿದ್ದಾಳೆ. ಲಕ್ಷ್ಮೀದೇವಿ, ಬ್ರಹ್ಮಾದಿ ದೇವತೆಗಳು, ಸ್ವತಃ ಪರಮಾತ್ಮ ಅಲ್ಲಿದ್ದಾನೆ. ಅಂತಹ ಪರಮಾತ್ಮನ ಸನ್ನಿಧಾನದಲ್ಲಿ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ರಾಹ್ಮಣನಿಗಿಂತ ಸ್ವಪಚ ವರಿಷ್ಠ ಅಂತ ಪ್ರಹ್ಲಾದರಾಜರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಪರಮಾತ್ಮನ ಪಾದಾರವಿಂದವನ್ನು ನಿರಂತರವಾಗಿ ಧ್ಯಾನ ಮಾಡುವ ಬ್ರಾಹ್ಮಣನಿಗಿಂತ ಸ್ವಪಚ ವರಿಷ್ಠ ಅಂತ ಹೇಳಿದರೆ ತಪ್ಪಾಗ್ತಿತ್ತು. ಪರಮಾತ್ಮನ ಪಾದಾರವಿಂದವನ್ನೇ ಬಿಟ್ಟರೆ ಎಂತಹ ಬ್ರಾಹ್ಮಣನಾದವನು ಕೂಡ ಅವನು ಅಧಮ ಅಂತ ಲೋಕ ಅವನನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಗಮನಿಸಬೇಕಾಗಿದ್ದು, ವಿಪ್ರಾತ್ ಸ್ವಪಚಂ ವರಿಷ್ಠಂ ಅಂತ ಇದೆ. ವಿಪ್ರಾತ್ ಏಕವಚನ ಇದೆ, ವಿಪ್ರಾತ್ ವಿಪ್ರಾಭ್ಯಾಂ ವಿಪ್ರೇಭ್ಯ ಪಂಚಮಿ ವಿಭಕ್ತಿ ಏಕವಚನ. ಹಾಗಾಗಿ ವಿಪ್ರಾತ್ ಅಂತ ಪ್ರಹ್ಲಾದರಾಜರು ಏಕವಚನವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಎಲ್ಲ ಬ್ರಾಹ್ಮಣರನ್ನು ಬೈದಿಲ್ಲ ಪ್ರಹ್ಲಾದರಾಜರು, ಬ್ರಾಹ್ಮಣರ ಒಂದು ಭಾಗವನ್ನು ಪ್ರಹ್ಲಾದರಾಜರು ಬೈದಿದ್ದಾರೆ. ಬ್ರಾಹ್ಮಣರ ಒಂದು ಭಾಗ ನಾಯಿಯನ್ನು ಬೇಯಿಸಿ ತಿನ್ನುವವನಿಗಿಂತಲೂ ಕೆಳಗೆ ಅಂತ ಬೈದಿದ್ದಾರೆ. ಆ ಎಲ್ಲ ಬ್ರಾಹ್ಮಣರಿಗಿಂತ ಒಂದು ಭಾಗದ ಬ್ರಾಹ್ಮಣರು ಯಾರು? ಪರಮಾತ್ಮನನ್ನು ಮರೆತವರು ಅಂತ ಅರ್ಥ.
ಹಾಗಾಗಿ ಯಾರು ಪರಮಾತ್ಮನನ್ನು ಮರೀತೀರೋ ಅವರು ಅದಕ್ಕಿಂತ ಅಧಮ ಅಂತ ಪ್ರಹ್ಲಾದರಾಜರ ಸಿಟ್ಟು. ಹಾಗಾಗಿ ಏನು ಮಾಡಬೇಕು ಅಂತಂದರೆ ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು, ನಿರಂತರವಾಗಿ ಪರಮಾತ್ಮನ ಉಪಕಾರವನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕು ಅಂತ ಪ್ರಹ್ಲಾದರಾಜರ ಸಂದೇಶ ಮನುಕುಲಕ್ಕೆ. ಶ್ಲೋಕ ಹೇಳಬೇಕಾದ್ರೆ, ಪರಮಾತ್ಮನ ಸ್ತೋತ್ರ ಮಾಡಬೇಕಾದ್ರೆ ದ್ವಿಷಡ್ಗುಣಯುತಾತ್ 12 ಗುಣಗಳನ್ನು ಪಡೆದುಕೊಂಡಿರಬೇಕು ವ್ಯಕ್ತಿ. 12 ಗುಣಗಳು ಯಾವ್ಯಾವು ಅಂತ ನಾವು ಹಿಂದೆ ಕೇಳಿದ್ವಿ. 12 ಗುಣಗಳನ್ನು ವ್ಯಕ್ತಿ ಪಡ್ಕೊಂಡಿರಬೇಕು. ಯಾಕೆ 12 ಅಂದರೆ, ನಮಗೆ ಅರಿಷಡ್ವರ್ಗಗಳು ಷಟ್ 6 ಅರಿಷಡ್ವರ್ಗಗಳು 6 ನಮಗೆ ಗೊಳಾಡಿಸ್ತಾ ಇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಹಾಗಾಗಿ ಸಂಸಾರದಲ್ಲಿ ಈ 6 ವೈರಿಗಳನ್ನು ಒಳಗೆ ಬಿಟ್ಟುಕೊಂಡು ನಾವು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ. ಹಾಗಾದರೆ ಈ 6 ನಾಶ ಮಾಡಬೇಕು ಅಂದರೆ ಎಷ್ಟು ಜನ ಬೇಕು? 12 ಜನ ಬೇಕು. ದ್ವಿಷಡ್ಗುಣಯುತಾತ್. ಹಾಗಾಗಿ ಅದು ಸ್ವಾರಸ್ಯ ಇದೆ. 12 ಗುಣಗಳು ಅಂತ ಅರ್ಥ ಅಲ್ಲ, ಒಟ್ಟು ಈ 6 ಹೋಗಲಾಡಿಸ್ಲಿಕ್ಕೆ 12 ಜನ ಬೇಕು. ಹಾಗಾಗಿ 12 ಜನ ಗುಣಗಳನ್ನು ಒಳಗಿಟ್ಟುಕೊಂಡು 6 ಕಾಮಕ್ರೋಧಾದಿ ವೈರಿಗಳನ್ನು ನಾಶ ಮಾಡ್ರಿ ಅಂತ ಪ್ರಹ್ಲಾದರಾಜರ ಮತ್ತೊಂದು ಸಂದೇಶ. ಹೀಗೆ ಅದ್ಭುತವಾಗಿ ಈ ಶ್ಲೋಕದಿಂದ ನಿರೂಪಣೆಯನ್ನು ಮಾಡಿ ಆಮೇಲೆ 4ನೇ ಶ್ಲೋಕವನ್ನು ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ಇದು ಒಂದು ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ. ಅವಿದುಷಃ ಅಂದರೆ ಪರಮಾತ್ಮನ ಗುಣಗಳನ್ನು ತಿಳಿದುಕೊಳ್ಳದೇ ಇರತಕ್ಕಂತಹ ವ್ಯಕ್ತಿ ಅಂತರ್ಥ. ವಿದುಷಃ ಅಂದರೆ ಜ್ಞಾನಿ, ಅವಿದುಷಃ ಅಂದರೆ ಅಜ್ಞಾನಿ ಅಂತರ್ಥ. ಅಂದರೆ ಯಾರು ಪರಮಾತ್ಮ ನಮಗೆ ಸ್ವಾಮಿಯಾಗಿದ್ದಾನೆ ಅನ್ನೋದನ್ನು ಯಾರು ಮರ್ತಿರ್ತಾರೋ, ಪರಮಾತ್ಮನ ಸ್ವಾಮಿತ್ವ ಮೊದಲಾದ ಗುಣಗಳನ್ನು ಯಾರು ಮರ್ತಿರ್ತಾರೋ ಅಂತರ್ಥ. ಅಂಥವರು ಪರಮಾತ್ಮನಿಗೆ ಏನೇ ಕೊಟ್ಟರೂ ಕೂಡ ಪರಮಾತ್ಮ ಅದರಿಂದ ಪ್ರೀತನಾಗೋಲ್ಲ. ಇಂತಹ ಅದ್ಭುತವಾದ ಸಂದೇಶ ನೋಡ್ರಿ. ಪರಮಾತ್ಮನನ್ನು ಯಾವಾಗಲೂ ಕೂಡ ನಾವು ಸ್ವಾಮಿ ಅಂತ ಉಪಾಸನೆ ಮಾಡಬೇಕು. ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಿರಿ, ಮತ್ತು ಸಿದ್ಧಾಂತಕ್ಕೆ ವಿರುದ್ಧವಾದ ಉಪಾಸನೆ ಆಗಿರಬಾರ್ದು. ಪರಮಾತ್ಮನನ್ನು ಸ್ವಾಮಿ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮಸೂತ್ರವೂ ಕೂಡ ಓಂ ಆತ್ಮೇತಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಬ್ರಹ್ಮಸೂತ್ರ. ಏನು ಅಂದರೆ ತಥೈವೋಪಾಸತೆ ಸಂತಹ ತಥೈವ ಉಪದಿಶಂತಿ ಚ ಆದಾನಾರ್ಥತ್ವತಶ್ಚಾಯಂ ಆತ್ಮಶಬ್ದ ಪತಿಂ ವದೇತ್ ಸ್ವಾಮೀ ಮೇ ವಿಷ್ಣುರಿತ್ಯೇವ ನಿತ್ಯದೋಪಾಸ್ಯಮಂಜಸ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಕೂಡ ಇದನ್ನೇ ತಿಳಿಸಿಕೊಡ್ತಾರೆ. ಪರಮಾತ್ಮನ ಮೇಲೆ ನಮ್ಮ ಉಪಾಸನೆ ಹೇಗಿರಬೇಕು? ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವದೋಷ ದೂರನಾಗಿದ್ದಾನೆ. ನೀವು ಹೇಗಾದರೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡಿರಿ. ಮಧ್ವಾಚಾರ್ಯರೇ ಹೇಳ್ತಾರೆ, ನಿಮ್ಮೆಲ್ಲ ಚಿಂತನೆ ಮಾಡಿರಿ ಪರವಾಗಿಲ್ಲ, ಆದರೆ ಒಂದು ಚಿಂತನೆಯನ್ನಂತೂ ಬಿಡಬೇಡ್ರಿ. ಯಾವುದು ಚಿಂತನೆ ಅಂದರೆ ಸ್ವಾಮಿ, ಅವನು ನನಗೆ ಸ್ವಾಮಿಯಾಗಿದ್ದಾನೆ. ಈ ಸ್ವಾಮಿತ್ವ ಉಪಾಸನೆಯನ್ನಂತೂ ನೀವು ಬಿಡಬೇಡ್ರಿ. ಮಧ್ವಾಚಾರ್ಯರು ಅದನ್ನೇ ಹೇಳಿದ್ದು, ಪ್ರಹ್ಲಾದರಾಜರು ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಹಾಗೆ ಮಾಡ್ತೀವಿ ನೋಡ್ರಿ. ಸ್ವಾಮಿ ಏನು ಅದ್ಭುತವಾಗಿ ನಿಂತಿದ್ದೀಯಪ್ಪ, ತಿರುಪತಿ ತಿಮ್ಮಪ್ಪ ಸ್ವಾಮಿ ಎಷ್ಟು ಅದ್ಭುತವಾಗಿ ನಿಂತಿದ್ದೀಯಪ್ಪ, ಪಂಡ್ರಾಪುರದ ಪಾಂಡುರಂಗ ಸ್ವಾಮಿ ಅಂತೂ ದರ್ಶನ ಕೊಟ್ಬಿಟ್ಟಿಯಪ್ಪ. ಹೀಗೆ ನಾವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಬೇಕಾದರೂ ಕೂಡ ಸ್ವಾಮಿ 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 ಅಂತ ಮಾಡ್ತೇವೆ. ಯಾಕೆಂದರೆ ಹಿರಿಯರು ತಂದೆ ತಾಯಿಗಳು ಮಕ್ಕಳಿಗೆ ಕಳಿಸಿರ್ತಾರೆ, ತಂದೆ ತಾಯಿಗಳಿಗೆ ಅವರಪ್ಪ ಅಮ್ಮ ಕಳಿಸಿರ್ತಾರೆ. ಈ ರೀತಿ ದೇವರ ಹತ್ರ ಬೇಡ್ಕೊಳ್ಬೇಕು. ಏನು ಸ್ವಾಮಿ ಅಂತಲೇ ಹೇಳಿರ್ತಾರೆ. ಯಾಕೆ ಅಂದರೆ ಇದೇ ಉದ್ದೇಶ. ಪ್ರಹ್ಲಾದರ ಆಚಾರ್ಯರು ಅದನ್ನೇ ಹೇಳಿದ್ದು, ಮೊದಲು ವೇದವ್ಯಾಸ ದೇವರು ಅದನ್ನೇ ಹೇಳಿದ್ದು, ಮಧ್ವಾಚಾರ್ಯರು ಅದನ್ನೇ ಹೇಳಿದ್ದು, ಪ್ರಹ್ಲಾದರಾಜರು ಅದನ್ನೇ ಹೇಳ್ತಾ ಇದ್ದಾರೆ. ಏನು ಬೇಕಾದರೂ ಉಪಾಸನೆ ಮಾಡಿರಿ, ಆದರೆ ಸ್ವಾಮಿ ಅನ್ನೋದನ್ನು ಮಾತ್ರ ಮರಿಬೇಡ್ರಿ. ಅವಿದುಷಃ ಪರಮಾತ್ಮ ನನಗೆ ಸ್ವಾಮಿಯಾಗಿದ್ದಾನೆ ಅನ್ನೋದನ್ನು ಮರೆತು ಅದನ್ನು ಚಿಂತನೆ ಮಾಡದೆ ಒಬ್ಬ ವ್ಯಕ್ತಿ ಪರಮಾತ್ಮನಿಗೆ ಏನೇ ನೈವೇದ್ಯ ಕೊಡಲಿ,
ಪರಮಾತ್ಮನಿಗೆ ಎಂತಹ ಪುಷ್ಪಗಳಿಂದ ಅಲಂಕಾರ ಮಾಡಲಿ, ಎಷ್ಟೇ ಪಂಚಾಮೃತ ಮಾಡಲಿ, ಪರಮಾತ್ಮ ಪ್ರೀತನಾಗಲ್ಲ. ಪರಮಾತ್ಮ ಕೇಳೋದು, ನೀನು ನನ್ನನ್ನು ಸ್ವಾಮಿ, ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ. ಹಾಗಾಗಿ ನಾನು ಎಲ್ಲರಿಗೂ ಸ್ವಾಮಿಯಾಗಿದ್ದೇನೆ. ಸ್ವಾಮಿ, ನೀನು ಎಲ್ಲರಿಗೂ ಸ್ವಾಮಿಯಾಗಿದ್ದೀಯಪ್ಪ, ನನಗೂ ನೀನು ಸ್ವಾಮಿಯಾಗಿದ್ದಿ ಅನ್ನುವ ಚಿಂತನೆ ಇಟ್ಕೊಂಡು ನೀನು ಏನು ಬೇಕಾದರೂ ಸಮರ್ಪಣೆ ಮಾಡು. ಸೌವರ್ಣೆ ಸ್ಥಾಲಿವರ್ಯೆ ಮಣಿಗಣ ಖಚಿತೆ ಗೋಘೃತಾಕ್ತಾನ್ ಸುಪಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ ಲೇಖ್ಯಾನ್ ಅಪರಮವಿಮಃ ಚೋಷಮನ್ನಂ ನಿಧಾಯ ನಾನಾ ಶಾಕೈರುಪೇತಂ ದಧಿ ಮಧು ಸುಗೃತ ಕ್ಷೀರ ಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣೋ ಪ್ರತಿ ದಿವಸಮಹಂ ಮಾನಸೇ ಚಿಂತೆಯಾಮಿ. ನಿನ್ನ ಮುಂದೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಬಂಗಾರದ ತಟ್ಟೆಯಲ್ಲಿಟ್ಟಿದ್ದೇನೆ. ಬಂಗಾರದ ತಟ್ಟೆ, ಅದರ ಸುತ್ತ ಬಂಗಾರದ ಬಟ್ಟಲುಗಳನ್ನಿಟ್ಟಿದ್ದೇನೆ. ಅದರ ತುಂಬ ಪಾಯಸವನ್ನು, ಅದರ ತುಂಬ ತುಪ್ಪವನ್ನು, ಬೇಕಾದಷ್ಟು ಪದಾರ್ಥಗಳನ್ನು ಮಾಡಿ ನಿನ್ನ ಮುಂದಿಟ್ಟಿದ್ದೇನೆ. ಸ್ವೀಕಾರ ಮಾಡುವಂಥ ಮನಸ್ಸಿನಲ್ಲೇ ಅಂದ್ಕೊಳ್ರಿ. ನಾನು ಆನಂದದಿಂದ ಸ್ವೀಕಾರ ಮಾಡ್ತೇನೆ. ಯಾವಾಗ ನೀವು ನನ್ನನ್ನು ಸ್ವಾಮಿ ಅಂತ ಉಪಾಸನೆ ಮಾಡಿದರೆ ಮಾತ್ರ, ಸ್ವಾಮಿ ಅಂತ ಉಪಾಸನೆ ಮಾಡಿದರೆ ಮಾತ್ರ ನಾನು ಎಲ್ಲವನ್ನೂ ಕೂಡ ನಿಮ್ಮಿಂದ ಸ್ವೀಕಾರ ಮಾಡ್ತೇನೆ. ನಮಗೊಂದು ಪ್ರಶ್ನೆ ಬಂತು, ಹಾಗಾದರೆ ಸ್ವಾಮಿ, ನೀ ನನಗೆ ಸ್ವಾಮಿಯಾಗಿದ್ದಿ ಅಂತ ಸ್ವಾಮಿತ್ವ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ನಾವು ಪರಮಾತ್ಮನಿಗೆ ಏನೇ ಕೊಟ್ಟರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಪ್ರಹ್ಲಾದರಾಜರು ಹೇಳಿದರು. ಅಂದಮೇಲೆ ಪರಮಾತ್ಮನ ಹತ್ತಿರ ಇಲ್ಲ, ಅದಕ್ಕೆ ನಾವು ಕೊಡಬೇಕು. ಏಕೆಂದರೆ ಯಾವ ವ್ಯಕ್ತಿ ಭಿಕ್ಷುಕರು ಇರ್ತಾರೆ, ಭಿಕ್ಷೆಯನ್ನು ಬಂದು ಬೇಡ್ತಾರೆ, ಅವ್ರ ಹತ್ರ ಏನು ಇರೋದಿಲ್ವೋ ಅದನ್ನು ಬೇಡ್ತಾರೆ. ನಾವು ಅವ್ರಿಗೆ ಊಟ ಹಾಕ್ತೀವಿ, ಅವರಿಗೆ ಕಾಸು ಕೊಡ್ತೇವೆ, ಯಾಕೆಂದರೆ ಅವ್ರ ಹತ್ರ ಇರೋದಿಲ್ಲ ಪಾಪ, ಅದಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇರ್ತಾರೆ. ಹಾಗೆ ಪರಮಾತ್ಮನಲ್ಲಿ ನಾವು ಕೊಡ್ತಕ್ಕಂತಹ ವಸ್ತುಗಳು ಇಲ್ಲ, ಅದಕ್ಕೋಸ್ಕರ ಪರಮಾತ್ಮನಿಗೆ ನಾವೆಲ್ಲ ಕೊಡಬೇಕು. ಕೊಡ್ತಾ ಸ್ವಾಮಿತ್ವವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಕೊಡಬೇಕು, ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಅನ್ಯಥಾ ಅರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪ್ರಹ್ಲಾದರಾಜರು ಏನು ಮಾಡಿದರು ಅಂದರೆ ನಿಜ ಲಾಭ ಪೂರ್ಣ ಅನ್ನುವ ವಿಶೇಷಣವನ್ನು ಹಾಕಿದರು. ನೀವು ಕೊಡೋದ್ರಿಂದ ಪರಮಾತ್ಮನಿಗೇನಾಗಲ್ಲ, ನೀವು ಕೊಡೋದ್ರಿಂದ ಪರಮಾತ್ಮ ಅದನ್ನು ಸ್ವೀಕಾರ ಮಾಡೋದೂ ಇಲ್ಲ. ಅಥವಾ ಇಂಥವ್ರ ಮನೆಯಲ್ಲಿ ನೈವೇದ್ಯ ಕೊಡ್ತಾ ಇದ್ದಾರೆ ಇವತ್ತು ಅಂತ ಪರಮಾತ್ಮ ಹಸಿವೆಯಿಂದ ಸುಮ್ಮನೆ ಕೂತವನಲ್ಲ, ಕಾಯ್ತಾ ಪರಮಾತ್ಮ ಕೂತಿರೋದಿಲ್ಲ. ಯಾಕೆಂದರೆ ಅವನು ನಿಜ ಲಾಭ ಪೂರ್ಣ. ಪರಮಾತ್ಮ ಅವನು ಜ್ಞಾನಾನಂದಮಯಿ, ಅವನಿಗೆ ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ. ಅವನು ನಾವು ಕೊಟ್ಟ ನೈವೇದ್ಯದಿಂದ ಸ್ವೀಕಾರ ಮಾಡಿ ಅವನಿಗೆ ಸುಖ ಆಗಬೇಕು ಅಂತಿಲ್ಲ. ಲಕ್ಷ್ಮೀದೇವಿಗೆ ಪ್ರತಿನಿತ್ಯ ಸುಖ ಕೊಡುವವ ಪರಮಾತ್ಮ. ನಾವು ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಪ್ರಾರ್ಥನೆ ಮಾಡ್ತೀವಲ್ಲ, ನಮಗೆ ಲಕ್ಷ್ಮೀದೇವಿ ಬೇಕು, ಲಕ್ಷ್ಮೀದೇವಿ ಬೇಕು, ಸಂಪತ್ತು ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಲಕ್ಷ್ಮೀದೇವಿ ಬರಲಿ ಬರಲಿ ಅಂತ ಬಯಸ್ತೀವಿ. ಅಂತಹ ಲಕ್ಷ್ಮೀದೇವಿಗೆ ಸಂಪತ್ತನ್ನು ಕೊಟ್ಟವ ಶ್ರೀನಿವಾಸ. ಹಾಗಾಗಿ ನೀವು ಕೊಡುವ ನೈವೇದ್ಯ ಅದರಿಂದ ಅವನಿಗೇನಾಗಬೇಕಾಗಿದೆ, ಅವನಿಗೆ ಅದರಿಂದ ಏನು ಲಾಭ ಇಲ್ಲ. ಪರಮಾತ್ಮ ಸ್ವರೂಪ ಆನಂದಾದಿಗಳಿಂದ ಅತ್ಯಂತ ಪೂರ್ಣನಾಗಿದ್ದಾನೆ ಪರಮಾತ್ಮ. ಮತ್ತೆ ಆಯ್ತು, ಹಾಗಾದರೆ ಪರಮಾತ್ಮನಿಗೆ ಎಲ್ಲವೂ ಪೂರ್ತಿಯಾಗಿದೆ ಅಂತ ಹೇಳಿದ್ರಿ, ಮತ್ತು ನಾವ್ಯಾಕೆ ಕೊಡಬೇಕು? ಹಿಂದಿನ ಶ್ಲೋಕದಲ್ಲಿ ಸ್ವಾಮಿತ್ವವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಪರಮಾತ್ಮನಿಗೆ ಕೊಡ್ರಿ, ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರಿ. ನೀವು ಕೊಡೋದ್ರಿಂದ ಪರಮಾತ್ಮನಿಗೆ ಏನು ಲಾಭ ಇಲ್ಲ, ಅವನಲ್ಲಿ ಬೇಕಾದಷ್ಟಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಆದರೂ ಕೂಡ ನಾವು ಯಾಕೆ ಕೊಡಬೇಕು, ಪರಮಾತ್ಮನಿಗೆ ಯಾಕೆ ಕೊಡಬೇಕು ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಒಂದು ಅದ್ಭುತವಾದ ದೃಷ್ಟಾಂತವನ್ನು ಕೊಡುವುದರ ಮೂಲಕ ನಮಗೆ ಈ ವಿಷಯವನ್ನು ಅರ್ಥ ಮಾಡಿಸ್ತಾರೆ. ಯತ್ಯತ್ ಮಾನಂ ವಿದಧೀತ ತತ್ ಯಥಾ ಮುಖಶ್ರೀಹಿ ಪ್ರತಿಮುಖಸ್ಯ. ಈಗ ಕನ್ನಡಿಯಲ್ಲಿ ನಿಂತಿರ್ತೇವೆ, ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಮೇಕಪ್ ಮಾಡ್ಕೊಳ್ತೇವೆ, ಪೌಡ್ರ್ ಹಚ್ಕೊಳ್ತೇವೆ, ಕುಂಕುಮ ಹಚ್ಕೊಳ್ತೇವೆ, ಬೇಕಾದಷ್ಟು ಮುಖಕ್ಕೆ ಅಲಂಕಾರ ಮಾಡ್ಕೊಳ್ತೇವೆ. ನಾವು ಮಾಡಿಕೊಂಡಿದ್ದು ನಮ್ಮ ಮುಖಕ್ಕೆ ಅಲಂಕಾರ, ಆದರೆ ಕನ್ನಡಿಯಲ್ಲಿ ಪ್ರತಿ ಮುಖಕ್ಕೂ ಕೂಡ, ಕನ್ನಡಿಯಲ್ಲಿ ಬೀಳುವ ನಮ್ಮ ಪ್ರತಿಬಿಂಬಕ್ಕೂ ಕೂಡ ಅಲಂಕಾರ ಕಾಣಿಸ್ತಾ ಇರುತ್ತೆ. ನಾವು ಪೌಡ್ರ್ ಹಚ್ಕೊಂಡ್ರೆ ಕನ್ನಡಿಯಲ್ಲಿ ಬೀಳುವ ಪ್ರತಿಬಿಂಬಕ್ಕೂ ಪೌಡ್ರ್ ಇರುತ್ತೆ. ನಾವು ಕುಂಕುಮ ಹಚ್ಕೊಂಡ್ರೆ ಕನ್ನಡಿಯಲ್ಲಿ ಬೀಳುವ ಪ್ರತಿಬಿಂಬಕ್ಕೂ ಕುಂಕುಮ ಹಚ್ಚುತ್ತೆ. ಅದೇ ರೀತಿ ಇದು ನಮಗೆ ಅರ್ಥ ಆಗಲಿಲ್ಲ, ಪ್ರಹ್ಲಾದರಾಜರೇ ಅರ್ಥ ಆಗಲಿಲ್ಲ. ಏನು ಅಂದರೆ ಪರಮಾತ್ಮ ಅವನು ಬಿಂಬ, ನಾವೆಲ್ಲ ಪ್ರತಿಬಿಂಬರು. ಹಾಗಾಗಿ ನಾವು ಬಿಂಬಕ್ಕೆ ನೈವೇದ್ಯವನ್ನು, ಪರಮಾತ್ಮನಿಗೆ ನೈವೇದ್ಯವನ್ನು ಕೊಡ್ತೇವೆ.
ಪರಮಾತ್ಮನಿಗೆ ಪುಷ್ಪಗಳಿಂದ ಅಲಂಕಾರ ಮಾಡ್ತೇವೆ, ಪರಮಾತ್ಮನಿಗೆ ಪಂಚಾಮೃತ ಮಾಡ್ತೇವೆ. ಹೇಗೆ ಕನ್ನಡಿ ಮುಂದೆ ನಿಂತುಕೊಂಡಿರುವ ಬಿಂಬಕ್ಕೆ ಅಲಂಕಾರ ಮಾಡಿದರೆ ಅದು ಪ್ರತಿಬಿಂಬಕ್ಕೆ ಉಂಟಾಗುತ್ತೋ, ಹಾಗೆ ಏನೇನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೋ ಪರಮಾತ್ಮ ಅದನ್ನೆಲ್ಲ ತಾನಿಟ್ಕೊಳ್ಳಲ್ಲ, ಪ್ರತಿಬಿಂಬರಾದ ನಮಗೆ ಅದನ್ನೆಲ್ಲ ವಾಪಸ್ ಕೊಡ್ತಾನೆ. ಎಂತಹ ಅದ್ಭುತವಾದ ಚಿಂತನೆ ನೋಡ್ರಿ. ನಾವು ಏನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಾದ್ರೆ ಕರ್ಮಗಳನ್ನಾಗಲಿ ಜ್ಞಾನ ಕಾರ್ಯವನ್ನಾಗಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಬಿಡ್ತೀವಲ್ಲ, ಅವಾಗ ನಮ್ಮ ತಲೆಯಲ್ಲಿ ಈ ಚಿಂತನೆ ಬರಬೇಕು, ಸ್ವಾಮಿ ಇದೆಲ್ಲ ನಿನಗಲ್ಲ, ಇದನ್ನೆಲ್ಲ ನೀನಿಟ್ಕೊಂಡು ನಿನಗಾಗುವ ಲಾಭ ಏನಿಲ್ಲ. ಹೇಗೆ ಕನ್ನಡಿ ಮುಂದೆ ನಿಂತಿರುವ ಬಿಂಬ ಅಲಂಕಾರ ಮಾಡಿಕೊಂಡ್ರೆ ಆ ಅಲಂಕಾರ ಎಲ್ಲ ಕನ್ನಡಿಯಲ್ಲಿ ಕಾಣಿಸುವ ಪ್ರತಿಬಿಂಬಕ್ಕಾಗುತ್ತೋ, ಅದೇ ರೀತಿ ಬಿಂಬನಾದ ನಿನಗೆ ಕೊಟ್ಟರೆ ಅದನ್ನು ವಾಪಸ್ಸು ಪ್ರತಿಬಿಂಬನಾದ ನನಗೆ ಕೊಡ್ತೀನಿ ನೀನು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಂಡು ನಾವು ಪ್ರತಿಯೊಂದನ್ನು ಕೂಡ ಅವನಿಗೆ ಸಮರ್ಪಣೆ ಮಾಡಬೇಕು. ಅಲ್ಲ ಆಚಾರ್ಯ, ನಾವು ಈ ರೀತಿ ಮಾಡಿದರೆ ಅವನು ನಿಜಲಾಭಪೂರ್ಣ, ನಾವು ಕೊಡೋದ್ರಿಂದ ಅವನಿಗೇನಿಲ್ಲ ಅಂತ ಹೇಳ್ತಾ ಇದ್ದೀರಿ, ನಾವು ಕೊಟ್ಟಿದ್ದನ್ನು ತಾನಿಟ್ಕೊಳ್ಳಲ್ಲ ವಾಪಸ್ ನಮಗೆ ಕೊಡ್ತಾನೆ ಅಂತ ಬೇರೆ ಹೇಳ್ತಾ ಇದ್ದೀರಿ, ಹೇಗದು? ಅದು ಹೇಗೆ ಅಂತ ಪ್ರಹ್ಲಾದರಾಜರೇ ಕೇಳಿದರೆ ಅದಕ್ಕೆ ಪ್ರಹ್ಲಾದರಾಜರು ಒಂದು ವಿಶೇಷಣವನ್ನು ಕೊಟ್ಟರು. ಪ್ರಭುಹು, ಅವನು ಸಮರ್ಥ, ಅವನು ಸರ್ವಶಕ್ತ. ಹಾಗಾಗಿ ಅಂತಹ ಸಾಮರ್ಥ್ಯ ಅವನಿಗಿರೋದ್ರಿಂದ ಇದು ಆಗ್ತಾ ಇದೆ. ನೀವು ಕೊಡೋದು ಅವನಿಗೇನು ಬೇಡ, ನೀವು ಕೊಟ್ಟದ್ದನ್ನು ವಾಪಸ್ ಅವನು ನಿಮಗೆ ಕೊಡ್ತಾನೆ, ಅವನು ಸಮರ್ಥನಾಗಿದ್ದಾನೆ. ನೋಡ್ರಿ, ಪ್ರಹ್ಲಾದರಾಜರು ನಿಂತಿರುವ ಪರಿಸ್ಥಿತಿಯನ್ನು ಗಮನಿಸ್ರಿ. ಅಷ್ಟು ಉಗ್ರ ರೂಪ, ನರಸಿಂಹದೇವರ ರೂಪ ಮುಂದೆ ಇದೆ. ತಂದೆಯಾದವ ಸತ್ತು ಹೋಗಿದ್ದಾನೆ, ತಂದೆಯ ಕರುಳುಗಳನ್ನೆಲ್ಲ ಲಕ್ಷ್ಮೀ ನರಸಿಂಹ ಮಾಲೆಯನ್ನಾಗಿ ಮಾಡಿಕೊಂಡಿದ್ದಾನೆ, ಕುತ್ತಿಗೆಯಲ್ಲಿ ಹಾಕಿಕೊಂಡಿದ್ದಾನೆ. ತಂದೆ ಹೋಗಿದ್ದಾನೆ ಅನ್ನುವ ದುಃಖ, ಇಷ್ಟೆಲ್ಲ ದುಃಖ ಆಗಲಿಲ್ಲ ಪ್ರಹ್ಲಾದರಾಜರಿಗೆ. ಮುಂದೆ ಅದನ್ನೇ ಹೇಳ್ತಾರೆ ಸ್ತೋತ್ರದಲ್ಲಿ, ನರಸಿಂಹ ನೀನು ಶಾಂತನಾಗು ಅಂತ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಇಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ಇದ್ದಾರೆ, ಬ್ರಹ್ಮಾದಿ ದೇವತೆಗಳೇ ನೀನು ಮುಂದೆ ಹೋಗು ಪ್ರಾರ್ಥನೆ ಮಾಡು ಪ್ರಹ್ಲಾದ ಅಂತ ಕಳಿಸಿದ್ದಾರೆ. ನಮಗೆ ಸ್ಟೇಜ್ ಮೇಲೆ ಯಾರಾದರೂ ದೊಡ್ಡವರು ಮಾತಾಡ್ತಾ ಇರ್ತಾರೆ, ಸ್ಕೂಲಲ್ಲಿ ಪ್ರಿನ್ಸಿಪಾಲೋ ಹೆಡ್ ಮಾಸ್ಟ್ರೋ ಯಾರೋ ಮಾತಾಡ್ತಾ ಇರ್ತಾರೆ, ಸಣ್ಣ 1ನೇ ಕ್ಲಾಸ್ ಹುಡುಗನ ಕರೆದು ಏನಾದರೂ ಮಾತಾಡು ಅಂತ ಮೈಕ್ ಕೊಟ್ಟರೆ ಆ ಹುಡುಗ ಏನು ಮಾಡ್ತಾನೆ, ಗಡಗಡ ನಡಿಗೆ ಹೋಗ್ತಾನೆ ಅಷ್ಟೇ. ಅದೇ ರೀತಿ ಪ್ರಹ್ಲಾದರಾಜರ ಪರಿಸ್ಥಿತಿ, ಬ್ರಹ್ಮಾದಿ ದೇವತೆಗಳೇ ಮುಂದೆ ಪುಷ್ ಮಾಡಿದ್ದಾರೆ, ನೀನು ಹೋಗಿ ಶಾಂತಗೊಳಿಸು ನರಸಿಂಹನನ್ನು. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಪ್ರಹ್ಲಾದರಾಜರು ಒಂದೊಂದು ವಿಶೇಷಣಗಳನ್ನು ಹಾಕಿ ನಮಗೆ ಬರುವ ಒಂದೊಂದು ಸಂಶಯಗಳನ್ನು ಒಂದೊಂದು ವಿಶೇಷಣದಿಂದ ಪರಿಹಾರ ಮಾಡ್ತಾ ಇದ್ದಾರೆ. ಅಂದರೆ ಪ್ರಹ್ಲಾದರಾಜರ ಜ್ಞಾನ ಎಂಥದ್ದು. ಪ್ರಹ್ಲಾದರಾಜರು ಗರ್ಭದಲ್ಲಿರುವಾಗ ನಾರದರು ಪ್ರಹ್ಲಾದರಾಜರಿಗೆ ಎಷ್ಟು ಗಟ್ಟಿಯಾಗಿ ಉಪದೇಶ ಮಾಡಿದ್ದಾರೆ, ಆ ಉಪದೇಶ ಎಷ್ಟು ವರ್ಕೌಟ್ ಆಗಿದೆ, ಪ್ರಹ್ಲಾದರಾಜರು ಅದನ್ನು ಎಷ್ಟು ವಿಧವಾಗಿ ಮನನ ಮಾಡಿದ್ದಾರೆ ಅನ್ನೋದು ಅವರ ಸ್ತೋತ್ರದಿಂದ ನಮಗೆ ಗೊತ್ತಾಗುತ್ತೆ. ಹೀಗೆ 4ನೇ ಶ್ಲೋಕದ ವ್ಯಾಖ್ಯಾನವನ್ನು ಮುಗಿಸಿ 5ನೇ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾ ನಹಿ ಗೃಣಾಮಿ ಯಥಾ ಮನೀಷಂ ನೀಚೋ ಜಯ ಗುಣ ವಿಸರ್ಗಮನು ಪ್ರವಿಷ್ಟಃ ಪೂಯೇತ ಯೇನ ಹಿ ಪುಮಾನನುವರ್ಣಿತೇನ. ತಸ್ಮಾತ್, ಪರಮಾತ್ಮ ನಾನು ಕೊಟ್ಟದ್ದು ನಿನಗೇನೂ ಅಲ್ಲ, ನೀನು ಸ್ವತಃ ಸಮರ್ಥನಾಗಿದ್ದಿ, ನಾನು ಕೊಟ್ಟಿದ್ದನ್ನು ವಾಪಸ್ ನನಗೇ ಕೊಡ್ತೀನಿ ನೀನು. ಈ ಜನ್ಮಕ್ಕಲ್ಲ, ಜನ್ಮಾಂತರಗಳಿಗೂ ಕೂಡ. ಈ ಜನ್ಮದಲ್ಲಿ ನಾನು ನಿನಗೇನು ಕೊಟ್ಟನೋ ಅದರ ಫಲವನ್ನು ನೀನು ನನಗೆ ಈ ಜನ್ಮದಲ್ಲೂ ಉಣಿಸ್ತಿ, ಮುಂದಿನ ಜನ್ಮಕ್ಕೂ ಉಣಿಸ್ತಿ. ಹಾಗಾಗಿ ಯಾಕೆ ನೀನು ಸಮರ್ಥನಾಗಿದ್ದಿ. ಹಾಗಾಗಿ ತಸ್ಮಾತ್, ನೀನು ಅತ್ಯಂತ ಸಮರ್ಥನಾಗಿದ್ದಿ, ಆದ್ದರಿಂದ ಅಹಂ ಈಶ್ವರಸ್ಯ ಸರ್ವಾತ್ಮನ ನ ಗೃಣಾಮಿ. ನೀನು ನಿನ್ನಲ್ಲಿ ಅಂತಹ ಅಚಿಂತ್ಯದ್ಭುತ ಶಕ್ತಿ ಇದೆ, ಆದ್ದರಿಂದ ನಿನ್ನನ್ನು ಪೂರ್ತಿಯಾಗಿ ಸ್ತೋತ್ರ ಮಾಡಲಿಕ್ಕೆ ನಾನು ಸಮರ್ಥನಲ್ಲ. ಬ್ರಹ್ಮಾದಿ ದೇವತೆಗಳೇ ಕೂಡ ನ ರಮಾಪಿ ಪದಾಂಗುಲೀಲಸನ್ ನಕರೂದಾದನಂತ ಸದ್ಗುಣಾನ್. ಲಕ್ಷ್ಮೀದೇವಿಯೂ ಕೂಡ ನಿನ್ನ ಉಗುರಿನಲ್ಲಿರುವ ಗುಣಗಳನ್ನು ಎಣಿಸ್ತಾನೇ ಇದ್ದಾಳೆ. ಯಾರು? ಲಕ್ಷ್ಮೀದೇವಿ. ಪ್ರತಿನಿತ್ಯ ಪರಮಾತ್ಮನನ್ನು ಯಾವಾಗಲೂ ಹತ್ತಿರದಿಂದ ಕಾಣುವವಳು ಲಕ್ಷ್ಮೀದೇವಿ, ಪರಮಾತ್ಮನ ಮಡದಿ. ಹಾಗಾಗಿ ಅಂತಹ ಲಕ್ಷ್ಮೀದೇವಿ ಏನು ಮಾಡ್ತಾ ಇದ್ದಾಳೆ, ಪರಮಾತ್ಮನ ಉಗುರಿನಲ್ಲಿರುವ ಧೂಳು
ಆ ಧೂಳಿನಲ್ಲಿರುವ ಗುಣಗಳನ್ನು ಇವತ್ತಿಗೂ ಕೂಡ ಲಕ್ಷ್ಮೀದೇವಿ ಎಣಿಸ್ತಾ ಇದ್ದಾಳೆ. ಆಲೋಚನೆ ಮಾಡಿರಿ, ಎಷ್ಟು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಕೊಂಡಾಡ್ತೀವಲ್ಲ, ಇದಕ್ಕೆ ಪರಮಾತ್ಮ ಎಷ್ಟು ಗುಣಗಳನ್ನು ತುಂಬಿಕೊಂಡಿದ್ದಾನೆ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ಗುಣಗಳಿವೆ ಅಂತ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಗುಣ ಪರಿಪೂರ್ಣನಾಗಿದ್ದೀಯಪ್ಪ ನೀನು. ನಿನ್ನನ್ನು ನಾನು ಪೂರ್ತಿಯಾಗಿ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಕವಿ ವರ್ಣನೆ ಮಾಡ್ತಾನೆ ಪರಮಾತ್ಮನ ಗುಣಗಳು ಹೇಗೆ. ಅಸಿತ ಗಿರಿಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿನಿ ಪತ್ರಮುರ್ವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಮೀಶಪಾರಂ ನಯಾತಿ. ಒಬ್ಬ ಕವಿ ವರ್ಣನೆ ಮಾಡ್ತಾನೆ ಪರಮಾತ್ಮನ ಗುಣಗಳು ಹೇಗೆ. ಒಮ್ಮೆ ಶಾರದಾ ಅಂದರೆ ಸರಸ್ವತೀ ದೇವಿ ಒಂದು ಸತಿ ತೀರ್ಮಾನ ಮಾಡಿದ್ಲು, ಇವತ್ತೇನಾದರೂ ಮಾಡಿ ಪರಮಾತ್ಮನ ಗುಣಗಳನ್ನು ಎಣಿಸೇ ಬಿಡೋಣ ಅಂತಲ್ಲ. ಸರಸ್ವತಿ ತೀರ್ಮಾನ ಮಾಡಿದ್ಲು, ಎಣಿಸೇ ಬಿಡೋಣ ಏನೇ ಆಗಲಿ. ಎಣಿಸ್ತಾ ಹೋದರೆ ಮರ್ತು ಹೋಗ್ಬೋದು ಅಂತ ಅಂದ್ಕೊಂಡು ಅವಳೇನು ಮಾಡಿದ್ಲು, ಬರೆದಿಟ್ಕೊಂಡು ಬಿಡೋಣ ಅಂತ ಆಲೋಚನೆ ಮಾಡಿದ್ಲು. ಒಂದು ಬರೆದಿಟ್ಕೊಂಡು ಬಿಟ್ಟರೆ ಮುಂದಿನವರಿಗೂ ಅನುಕೂಲ ಆಗುತ್ತೆ. ಒಂದು ನೋಟ್ಸೋ ಅಥವಾ ಒಂದು ಪುಸ್ತಕ ಪ್ರಿಂಟ್ ಮಾಡಿಸಿ ಹೊರಗೆ ಬಿಟ್ಟರೆ ಅನುಕೂಲ ಆಗುತ್ತೆ, ಬರೆಯೋಣ ಪರಮಾತ್ಮನ ಗುಣಗಳನ್ನು ಅಂತ ಆಲೋಚನೆ ಮಾಡಿದ್ಲು. ಆಲೋಚನೆ ಮಾಡಿ ಬರೀಲಿಕ್ಕೆ ಪೇಪರ್ ಬೇಕಲ್ಲ, ಬರೀಲಿಕ್ಕೆ ಪೇಪರ್ ಬೇಕು, ಬರೀಲಿಕ್ಕೆ ಮಸಿ ಬೇಕು, ಬರೀಲಿಕ್ಕೆ ಒಂದು ಲೇಖನಿ ಬೇಕು. ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ವ್ಯವಸ್ಥೆ ಮಾಡಿಕೊಂಡು ಸರಸ್ವತಿ ದೇವಿ, ಏಕೆಂದರೆ ವಿದ್ಯಾಕ್ಕೆ ಅಭಿಮಾನಿ ದೇವತೆ ಸರಸ್ವತಿ, ಶಾರದಾ ಎಂದು. ಹಾಗಾಗಿ ಅದು ಶ್ರೂಹಿಂಸಾ ಅಂತ ಧಾತು, ಶಾರದಾ ಶ್ರೂಹಿಂಸಾ ಅಂತ ಧಾತು. ಹಿಂಸಾ ಅಂದರೆ ನಮಗೆ ಇಡೀ ಜೀವನದಲ್ಲಿ ಹಿಂಸೆ ಕೊಡೋದು ಯಾವುದು? ನಮ್ಮ ಅಜ್ಞಾನ. ಹಾಗಾಗಿ ಅಂತಹ ಅಜ್ಞಾನವನ್ನು ದ್ಯತಿ ನಾಶ ಮಾಡುವವಳು, ಆದ್ದರಿಂದ ಅವಳಿಗೆ ಶಾರದಾ ಅಂತ ಹೆಸರು. ನಮ್ಮ ಹಿಂಸೆಯನ್ನು ದ್ಯತಿ, ಹಿಂಸೆ ಅಂದರೆ ಅಜ್ಞಾನ. ಹಾಗಾಗಿ ಇಡೀ ವಿದ್ಯೆಗಳಿಗೆ ಅಭಿಮಾನಿ ದೇವತೆ ನಮ್ಮ ಸರಸ್ವತೀ ದೇವಿ. ಅವಳು ಆಲೋಚನೆ ಮಾಡಿದ್ಲು, ಮೊದಲು ಇಂಕನ್ನು ಕಲಿಸ್ಕೊಂಡ್ಳು. ಬರೀಲಿಕ್ಕೆ ಇಂಕು ಬೇಕು. ಕಜ್ಜಲಂ ಸಿಂಧು ಪಾತ್ರೆ, ಇಡೀ ಸಮುದ್ರದಲ್ಲಿ ಇಂಕು ತಯಾರು ಮಾಡೋಣ ಅಂತ ಆಲೋಚನೆ ಮಾಡಿದ್ಲು. ಒಂದು ಬಟ್ಲಲ್ಲ, ಒಂದು ಡಬ್ಬಿಯಲ್ಲ, ಇಡೀ ಸಮುದ್ರದಲ್ಲಿ ಇಂಕನ್ನು ತಯಾರು ಮಾಡೋಣ. ಇಂಕ್ ಹೇಗೆ ತಯಾರು ಮಾಡಬೇಕು ಅಂದರೆ, ಮಂದರ ಪರ್ವತ, ಆ ಮಂದರ ಪರ್ವತವನ್ನು ತಂದ್ಲು, ಮಂದರ ಪರ್ವತವನ್ನು ಸಮುದ್ರದಲ್ಲಿ ಹಾಕಿದ್ಲು, ಪುಡಿ ಮಾಡಿದ್ಲು, ಅದೆಲ್ಲ ಕರಗಿ ಸಮುದ್ರದಲ್ಲಿ ಇಂಕಾಯಿತು, ಬರೀಲಿಕ್ಕೆ ಇಂಕಾಯಿತು. ಇನ್ನು ಬರೀಲಿಕ್ಕೆ ಒಂದು ಪೆನ್ ಬೇಕಲ್ಲ. ದೇವಲೋಕಕ್ಕೆ ಹೋದ್ಲು, ಅಲ್ಲಿ ಕಲ್ಪವೃಕ್ಷ ಇತ್ತು, ಕಲ್ಪವೃಕ್ಷದ ಒಂದು ಕೊಂಬೆಯನ್ನು ಕತ್ತರಿಸಿ ತಂದ್ಲು. ಇದು ಬರೆಯುವ ಪೆನ್ಸಿಲ್ಲು ಅಂತ ತೀರ್ಮಾನ ಮಾಡಿದ್ಲು. ಬರೀಲಿಕ್ಕೆ ಪೇಪರ್ ಬೇಕಲ್ಲ, ಬರೀಲಿಕ್ಕೆ ಪೇಪರ್ ಬೇಕು. ಏನು ಪೇಪರ್ ಮಾಡಿಕೊಂಡ್ಲು ಅಂತಂದರೆ, ಇಡೀ ಭೂಮಿಯನ್ನೇ ಪೇಪರನ್ನಾಗಿ ಮಾಡಿಕೊಂಡ್ಲು, ಇಡೀ ಭೂಮಿಯನ್ನೇ ನೋಟ್ಸ್ ಆಗಿ ಮಾಡಿಕೊಂಡ್ಲು. ಇದರ ಮೇಲೆ ಪರಮಾತ್ಮನ ಗುಣಗಳನ್ನು ಬರೆಯೋಣ ಅಂತ ಆಲೋಚನೆ ಮಾಡಿದ್ಲು. ಶಾರದಾ ಸರ್ವದಾ, ಯಾವಾಗಲೂ ಕೂಡ ಬರಿತಾನೇ ಇದ್ದಾಳೆ ಪರಮಾತ್ಮನ ಗುಣಗಳನ್ನು. ಆಲೋಚನೆ ಮಾಡಿರಿ, ಒಬ್ಬ ಕವಿ ವರ್ಣನೆ ಮಾಡ್ತಾನೆ ಎಷ್ಟು ಗುಣಗಳು ಪರಮಾತ್ಮನಲ್ಲಿವೆ. ಆದರೆ ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಇಷ್ಟೆಲ್ಲ ತಯಾರು ಮಾಡಿಕೊಂಡು ಸರಸ್ವತಿ ಬರಿತಾ ಇದ್ದಾಳಲ್ಲ, ಅಂತಹ ಬರೆಯುವ ಸರಸ್ವತಿಗೂ ಗೊತ್ತು ನಾನು ಪರಮಾತ್ಮನ ಗುಣಗಳನ್ನು ಬರಿತಾನೇ ಇರಬೇಕು. ಎಷ್ಟು ಬರೆದ್ರೂ ಕೂಡ ಪರಮಾತ್ಮನ ಗುಣಗಳನ್ನು ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೂ ಚೆನ್ನಾಗಿ ಗೊತ್ತು, ಆದರೂ ಕೂಡ ಬರಿತಾ ಇದ್ದಾಳೆ ಅಂತ ಒಬ್ಬ ಕವಿ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಎಷ್ಟು ಪರಮಾತ್ಮನ ಗುಣಗಳು ಇವೆ ಅಂತ ಆಲೋಚನೆ ಮಾಡಿರಿ. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ಇಷ್ಟೆಲ್ಲ ಗುಣಪರಿಪೂರ್ಣ ನೀನು, ಅಂತಹ ನಿನ್ನ ಗುಣಗಳನ್ನು ನಾನು ಮುಂದೆ ಬಂದು ಹೊಗಳ್ತೀನಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹೊಗಳಿದ್ರೂ ಕೂಡ ನಿನ್ನ ಗುಣಗಳು ಮುಗಿಲಿಕ್ಕೆ ಸಾಧ್ಯ ಇಲ್ಲಪ್ಪ. ಆಮೇಲೆ ಅದಕ್ಕೇನು ಮಾಡಬೇಕು? ಪ್ರಹ್ಲಾದರಾಜರೇ ಹೇಳ್ತಾರೆ, ನಮಗೆ ಟೆನ್ಷನ್ ಆಯಿತು ಅಲ್ರಿ, ಸರಸ್ವತೀ ದೇವಿಯೇ ಅಂಥ ಬರಿತಾ ಇದ್ದಾಳೆ, ಅಷ್ಟು ಬರೆದ್ರೂ ಕೂಡ ಮುಗಿಯಲ್ಲ ಅಂತ ಸರಸ್ವತಿಗೂ ಗೊತ್ತು. ಮತ್ತು ನಾವ್ಯಾಕ್ರಿ ಪರಮಾತ್ಮನ ಹೊಗಳಬೇಕು, ನಾವ್ಯಾಕ್ರಿ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು? ಪ್ರಹ್ಲಾದರಾಜರೇ ನನ್ನ ಕೈಲಾಗೋಲ್ಲ ಅಂತ ಕೈ ಚೆಲ್ಲಬೇಕಾದ್ರೆ ನಾವ್ಯಾಕ್ರಿ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು ಅಂತ ನಮಗೆ ಅನ್ನಿಸ್ಬಾರ್ದು. ಎಷ್ಟು ಎಚ್ಚರಿಕೆ ಇದೆ ಪ್ರಹ್ಲಾದರಾಜರಿಗೆ, ಎಷ್ಟು ಕರುಣೆ ಇದೆ ಪ್ರಹ್ಲಾದರಾಜರಿಗೆ, ಎಷ್ಟು ಕರುಣೆ ಇದೆ ಪ್ರಹ್ಲಾದರಾಜರಿಗೆ. ಅದೇ ಪ್ರಹ್ಲಾದರಾಜರು ಮಂತ್ರಾಲಯ ಪ್ರಭುಗಳಾಗಿ ಬಂದಿದ್ದಾರೆ. ಇವತ್ತು ಮಂತ್ರಾಲಯ ಪ್ರಭುಗಳಿಗೆ ಬಂದ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ. ಕೇವಲ ಅವರು ಬಂದ ಭಕ್ತರ ಕಷ್ಟಗಳನ್ನು ಮಾತ್ರ ದೂರ ಮಾಡ್ತಾ ಇಲ್ಲ,
ಬಂದ ಭಕ್ತರ ದುಃಖಗಳನ್ನು ಮಾತ್ರ ಪರಿಹಾರ ಮಾಡ್ತಾ ಇಲ್ಲ, ಅವರ ಅಜ್ಞಾನವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಸ್ತೋತ್ರ ನೋಡಿದಾಗ ಗೊತ್ತಾಗತ್ತೆ, ನೀನು ಪರಮಾತ್ಮ ನಿನ್ನ ಗುಣಗಳನ್ನು ಹೊಗಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ ಭಕ್ತರು ತಪ್ಪು ತಿಳ್ಕೊಳ್ಬಾರ್ದು. ಯಾಕೆಂದರೆ ಪ್ರಹ್ಲಾದರಾಜರೇ ಹೊಗಳಲಿಕ್ಕಾಗೋದಿಲ್ಲ ಅಂತ ಸುಮ್ಮನೆ ಕೂತ್ರೆ ನಾವ್ಯಾಕೆ ಹೊಗಳೋಣ, ನಾವ್ಯಾಕೆ ಸ್ತೋತ್ರ ಮಾಡೋಣ? ಮನೆ ಕೆಲಸ ಇರುತ್ತೆ, ಬೆಳಗ್ಗಿಂದ ಸಾಯಂಕಾಲ ತನಕ ಮನೆ ಕೆಲಸ ಮಾಡಿದರೆ ಮುಗಿಯುತ್ತೆ ಅಂತ ಮಹಿಳೆಯರಿಗೆ ಗೊತ್ತು. ಎಷ್ಟು ಹೊತ್ತು ಕೆಲಸ ಮಾಡಿದರೆ ಆ ಕೆಲಸ ಹೇಗೆ ಮಾಡಿದರೆ ಆ ಕೆಲಸ ಮುಗಿಯುತ್ತೆ ಅಂತ ಗೊತ್ತಾದರೆ ಕೆಲಸ ಮಾಡುವ ಮಹಿಳೆಗೆ ಇಂಟ್ರೆಸ್ಟ್ ಬರುತ್ತೆ, ಅವಳು ಕೆಲಸ ಮಾಡಿ ಮುಗಿಸ್ತಾಳೆ. ಎಷ್ಟು ಮಾಡಿದರೂ ಕೂಡ ಕೆಲಸ ಹಾಗೆ ಬರ್ತಾನೇ ಇವೆ ಅಂದರೆ ಅವಳು ಕೆಲಸ ಮಾಡಲಿಕ್ಕೆ ಹೋಗೋದೇ ಇಲ್ಲ, ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅದೇ ರೀತಿ ಪರಮಾತ್ಮನ ಗುಣಗಳನ್ನು ಹೊಗಳಿ 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 ಮುಗಿದ್ರೆ ಸರಿ, ಮುಗಿಲಿಲ್ಲ ಅಂದರೆ ಮತ್ತೆ ಯಾಕೆ ಹೊಗಳಬೇಕಪ್ಪ ಅಂತಂದರೆ ಅದಕ್ಕೆ ಪ್ರಹ್ಲಾದರಾಜರು ಹೇಳಿದರು, ಸರ್ವಾತ್ಮನ ನಹಿ ಗೃಣಾಮಿ, ಸಮಗ್ರವಾಗಿ ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ನಮ್ಮ ಯೋಗ್ಯತೆ ಕೊಟ್ಟಿದ್ದಾನೆ, ನಮ್ಮ ಯೋಗ್ಯತೆ ಕೊಟ್ಟಿದ್ದಾನೆ. ಯಥಾ ಮನೀಷಂ, ಪ್ರಹ್ಲಾದರಾಜರ ಮಾತು, ಯಥಾ ಮನೀಷಂ, ನನ್ನ ಬುದ್ಧಿಗೆ ತೋಚಿದಷ್ಟು ಪರಮಾತ್ಮ ನಿನ್ನನ್ನು ನಾನು ಹೊಗಳ್ತೇನೆ. ಗುಬ್ಬಿ ಇದೆ, ಒಂದು ಸಣ್ಣ ಗುಬ್ಬಿ ಇದೆ. ಈಗ ಗುಬ್ಬಿಗಳ ಸಂತಾನವೇ ಇಲ್ಲ, ಈಗ ಎಲ್ಲೂ ಗುಬ್ಬಿಗಳು ನೋಡಲಿಕ್ಕೆ ಸಿಗಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ಗುಬ್ಬಿಗಳು ಬೇಕಾದಷ್ಟಿತ್ತು, ಈ ಗುಬ್ಬಿಗಳೇ ಇಲ್ಲ. ಆ ಮೊಬೈಲ್ ಟವರ್ಗಳಿಂದ ಎಲ್ಲ ಹಾಳಾಗ್ಬಿಟ್ಟಿದೆ ಗುಬ್ಬಿಗಳ ಸಂತತಿ. ಆ ಒಂದು ಸಣ್ಣ ಗುಬ್ಬಿ ಎಲ್ಲ ಕೂತಿತ್ತು. ಆ ಗುಬ್ಬಿ ಗರುಡ ಪಕ್ಷಿಯನ್ನು ಒಂದು ಸತಿ ನೋಡ್ತು. ಗರುಡ ಪಕ್ಷಿ, ಆ ಹಂಸ ಪಕ್ಷಿ ಎಲ್ಲ ನೋಡ್ತು. ನೋಡಿ ಅದಕ್ಕೇನನ್ನಿಸ್ತು, ಇಲ್ಲ ಗರುಡ ಪಕ್ಷಿ ಎಷ್ಟು ಸ್ಪೀಡಾಗಿ ಹಾರ್ತಾ ಇದೆ, ಎಷ್ಟು ಮೇಲೆ ಹಾರ್ತಾ ಇದೆ ಗರುಡ ಪಕ್ಷಿ. ಹಂಸ ಪಕ್ಷಿ ನೋಡ್ರಿ, ಎಂಥ ಹಂಸ ಪಕ್ಷಿ, ನನಗೆ ರೆಕ್ಕೆಗಳು ಸಣ್ಣದಿದೆ, ನಾನು ಯಾಕೆ ಹಾರಲಿ ಅಂತ ಗುಬ್ಬಿ ಸುಮ್ಮನೆ ಕೂಡುತ್ತಾ? ನೋಡ್ರಿ ಪ್ರಹ್ಲಾದರಾಜರ ದೃಷ್ಟಾಂತ ನೋಡ್ರಿ, ಹೇಗೆ ಗುಬ್ಬಿ ತನಗೆ ಕೊಟ್ಟಂತಹ ಪರಮಾತ್ಮ ಕೊಟ್ಟಂತಹ ಸಣ್ಣ ರೆಕ್ಕೆಗಳಿಂದಲೇ ತನ್ನ ಯೋಗ್ಯತೆ ಇದ್ದಷ್ಟೇ ಹೇಗೆ ಹಾರುತ್ತೋ, ಗರುಡ ಪಕ್ಷಿಯನ್ನು ಇಟ್ಕೊಳ್ರಿ. ಗರುಡ ಪಕ್ಷಿ ಹಾರುತ್ತೆ ಹಾರುತ್ತೆ ಹಾರುತ್ತೆ, ಒಂದು ಲಿಮಿಟಿಗೆ ಮಾತ್ರ ಗರುಡ ಪಕ್ಷಿ ಹಾರುತ್ತೆ. ಏಕೆಂದರೆ ಆಕಾಶ ಅದು ವಿಸ್ತಾರ, ಆಕಾಶಕ್ಕೆ ಅಂತ್ಯ ಇಲ್ಲ. ಹಾಗಾಗಿ ಆಕಾಶದ ಪೂರ್ತಿಯಾಗಿ ಗರುಡ ಪಕ್ಷಿ ಹಾರಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆಕಾಶ ಎಲ್ಲಿವರೆಗಿದೆಯೋ ಆಕಾಶವನ್ನು ಮೀರಿ ನಾನು ಹಾರ್ತೇನೆ ಅಂತ ಗರುಡ ಪಕ್ಷಿ ಹಾರಲಿಕ್ಕೆ ಸಾಧ್ಯ ಇಲ್ಲ, ಕೆಳಗೆ ಬೀಳುತ್ತೆ. ಅದೇ ರೀತಿ ಆದರೂ ಕೂಡ ಗರುಡ ಪಕ್ಷಿ ಆಕಾಶ ಎಷ್ಟಿದೆಯಪ್ಪ, ಎಷ್ಟು ಹಾರಿದರೂ ಕೂಡ ನಾನು ಆಕಾಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಹಾರೋದೇ ಇಲ್ಲ ಅಂತ ಗರುಡ ಪಕ್ಷಿ ಹಾರಾಟ ನಿಲ್ಲಿಸಿದೆಯಾ? ಇಲ್ಲ. ಹೇಗೆ ಗುಬ್ಬಿ, ಹೇಗೆ ಪಕ್ಷಿಗಳು, ಹೇಗೆ ಪ್ರಾಣಿಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇವೆಯೋ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ, ಅದೇ ರೀತಿ ಪರಮಾತ್ಮ ನಿನಗೆ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ನಿನ್ನ ಯೋಗ್ಯತೆ ಇಷ್ಟೇ, ನೀನು ಆ ಯೋಗ್ಯತೆಯನ್ನು ಮೀರಿ ನನ್ನನ್ನು ಹೊಗಳಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಸ್ತೋತ್ರ ಮಾಡುವಂಥ ಪರಮಾತ್ಮ ಯೋಗ್ಯತೆಯನ್ನು ಕೊಟ್ಟಿದ್ದಾನಲ್ಲ, ನೀವ್ಯಾಕೆ ಸುಮ್ಮನಿರ್ತೀರಿ? ಅವನ ಗುಣಗಳನ್ನಂತೂ ಸಂಪೂರ್ಣ ಹೊಗಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟಾದರೂ ಹೊಗಳ್ರಿ, ಅದನ್ನು ಬಿಡಬೇಡ್ರಿ ಅಂತ ಯಥಾ ಮನೀಷಂ ಅಂತ ಪ್ರಹ್ಲಾದರಾಜರು ಪದವನ್ನು ಬಳಸಿದ್ದಾರೆ. ಹೀಗೆ ಅದ್ಭುತವಾಗಿ ಪ್ರಹ್ಲಾದರಾಜರ ಸ್ತೋತ್ರ ಅದು ಅದ್ಭುತವಾಗಿರ್ತಕ್ಕಂತಹ ಸ್ತೋತ್ರ. ಆಮೇಲೆ ಇನ್ನು ಒಂದು ಶ್ಲೋಕದ ಚಿಂತನೆಯನ್ನು ಮಾಡಿ ಇವತ್ತಿನ ಉಪನ್ಯಾಸವನ್ನು ಮುಗಿಸೋಣ. ಒಂದು ಅದ್ಭುತವಾದ ಶ್ಲೋಕ, 6ನೇ ಶ್ಲೋಕ, ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾರೆ. ಸರ್ವೇ ಹ್ಯಮಿ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ವಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ. ಇದು ಅದ್ಭುತವಾದ ಪ್ರಹ್ಲಾದರಾಜರ ಸ್ತೋತ್ರ. ಬ್ರಹ್ಮಾದಯಃ ಸರ್ವೇ ಅಮಿ ಸತ್ವಧಾಮ್ನಃ. ಪರಮಾತ್ಮ ನರಸಿಂಹ ನನ್ನ ತಂದೆಯನ್ನು ಸಂಹಾರ ಮಾಡಿ ನೀನು ಅತಿ ಉಗ್ರತೆಯಿಂದ ಕುಳಿತುಕೊಂಡಿದ್ದಿ. ಎಷ್ಟು ಉಗ್ರತೆ ಅಂದರೆ ನಿನ್ನನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ಕಣ್ಣುಗಳೇನು, ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಿನ್ನ ಕಣ್ಣುಗಳೇನು, ನಿನ್ನ ಕಿವಿಗಳೇನು, ನಿನ್ನ ಕುತ್ತಿಗೆ ಎಲ್ಲ ಕೆಂಪಾಗಿ ಹೋಗಿದೆ. ಏಕೆಂದರೆ ನನ್ನ ತಂದೆಯ ಕರುಳಿನ ರಕ್ತ ಬರ್ತಾ ಇದೆ. ನಿನ್ನ ಮೈಯೆಲ್ಲ ಕೆಂಪಾಗಿದೆ. ನಿನ್ನ ಕೇಸರ, ಆ ಸಿಂಹಕ್ಕೆ ಮುಂದೆ ಕೇಸರ ಇರುತ್ತೆ, ಆ ಕೂದಲು ನರಸಿಂಹದೇವರು ಅವತಾರ ಮಾಡಿ ಕೇಸರವನ್ನು ಒಂದು ಸತಿ ಹಿಂದಕ್ಕೆ ಹಾಕ್ಕೊಂಡ್ರಂತೆ. ಕೇಸರ ಕಣ್ಣಿಗೆ ಅಡ್ಡ ಬರ್ತಿತ್ತು,
ಈ ಹಿರಣ್ಯಕಶಿಪುವಿನ ಜೊತೆಗೆ ಗುದ್ದಾಡಿದ್ರು. ಕೇಸರ ಎಲ್ಲ ಕಣ್ಣಿಗೆ ಅಡ್ಡಡ್ಡ ಬರ್ತಿತ್ತು. ಒಂದು ಸತಿ ಹಿಂಗೆ ಮಾಡಿದ್ರಂತೆ ಕೇಸರವನ್ನು, ಮೇಲೆ ಮೋಡಗಳು ಚದುರಿದ್ವಂತೆ. ಮೇಲೆ ಮೋಡಗಳೇ ಆ ಕಡೆ ಈ ಕಡೆ ಆಗ್ತಾ ಇವೆ ನಿನ್ನ ಕೇಸರದ ಶಕ್ತಿಯಿಂದ. ಅಂತಹ ಉಗ್ರ ರೂಪವನ್ನು ತೆಗೆದುಕೊಂಡು ಇಲ್ಲಿ ಕೂತಿದ್ದಿ ಸಿಂಹಾಸನದ ಮೇಲೆ. ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಿ, ನಿನ್ನನ್ನು ನೋಡಲಿಕ್ಕೆ ಬ್ರಹ್ಮಾದಯ, ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ. ಎಲ್ಲ ಬ್ರಹ್ಮಾದಿ ದೇವತೆಗಳು ಹೇಗಿದ್ದಾರೆ ನರಸಿಂಹ ಅಂದರೆ ವಿಧಿಕರಾಹ, ನಿನ್ನ ಆಜ್ಞಾ ಪರಿಪಾಲಕರಾಗಿದ್ದಾರೆ. ನೀನು ಒಂದು ಆಜ್ಞೆ ಮಾಡಿದರೆ ಬ್ರಹ್ಮಾದಿ ದೇವತೆಗಳು ಅದನ್ನು ತಕ್ಷಣ ಮಾಡಿಬಿಡ್ತಾರೆ, ನೆರವೇರಿಸ್ತಾರೆ. ಎಲ್ಲರೂ ನಿನ್ನ ಆಜ್ಞೆ ಮಾಡಲಿ ಅಂತ ಕಾಯ್ತಾ ಇರ್ತಾರೆ. ಅಂತಹ ಆಜ್ಞಾ ಪರಿಪಾಲಕರಾಗಿದ್ದಾರೆ ಎಲ್ಲ ದೇವತೆಗಳು. ಅದಕ್ಕೆ ನೀನೇನು ಮಾಡು ಅಂದರೆ ಶಾಂತನಾಗು, ನೀನು ಶಾಂತನಾಗು. ಮತ್ತು ಈ ಬ್ರಹ್ಮಾದಿ ದೇವತೆಗಳ ಇನ್ನೊಂದು ಗುಣ ಏನು ಅಂದರೆ ಅವರು ತಮ್ಮ ರಕ್ಷಣೆಯನ್ನೇ ತಾವು ಮಾಡ್ಕೊಳ್ಳಲ್ಲ. ಬ್ರಹ್ಮದೇವರು, ರುದ್ರದೇವರು ಎಲ್ಲ ಬಂದಿದ್ದಾರೆ, ಲಕ್ಷ್ಮೀದೇವಿಯೂ ಅಷ್ಟೇ. ತಮ್ಮ ರಕ್ಷಣೆ ನಾವೆಲ್ಲ ಹಾಗಲ್ಲ. ಸಂಸಾರದಲ್ಲಿ ನಮಗೆ ಶರೀರಕ್ಕೆ ಏನಾದರೂ ರೋಗ ಬಂದರೆ ಮಾತ್ರೆಗಳನ್ನು ತಗೋತೀವಿ, ನಮ್ಮವ್ರು ಚೆನ್ನಾಗಿರಲಿ ಅಂತ ಇನ್ಶೂರೆನ್ಸ್ ಮಾಡಿಸ್ತೀವಿ, LIC ಪಾಲಿಸಿ ಮಾಡಿರ್ತೀವಿ. ಯಾಕೆಂದರೆ ನಮ್ಮವ್ರು ಚೆನ್ನಾಗಿರಬೇಕು, ನಾವು ಹೋದರೂ ಕೂಡ ನಮ್ಮವ್ರು ಚೆನ್ನಾಗಿರಬೇಕು ಅಂತ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ತೀವಿ. ಆದರೆ ಇಲ್ಲಿ ಬಂದ ಎಲ್ಲ ದೇವತೆಗಳು ಕೂಡ ತಮ್ಮ ರಕ್ಷಣೆಯನ್ನು ತಾವು ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ನಮ್ಮ ರಕ್ಷಣೆಯನ್ನು ಪರಮಾತ್ಮ ಮಾಡ್ತಾನೆ ಅನ್ನುವ ನಂಬಿಕೆ ಅವರಿಗೆ. ಹಾಗಾಗಿ ತಮ್ಮ ರಕ್ಷಣೆಯನ್ನೇ ತಾವು ಮರೆತಿರುವ ಬ್ರಹ್ಮಾದಿ ದೇವತೆಗಳು ಇಲ್ಲಿ ಬಂದು ನಿಂತಿದ್ದಾರೆ. ನೀನೂ ಕೂಡ ಅಷ್ಟೇ, ಅವರ ನಂಬಿಕೆಯನ್ನು ಯಾವತ್ತೂ ಹುಸಿ ಮಾಡಲ್ಲ ನೀನು. ಅವರು ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ ಅಂತೇನು ದೇವತೆಗಳು ನಂಬಿಕೆ ಇಟ್ಕೊಂಡಿದ್ದಾರೋ ನೀನು ಹಾಗೇ ಇದ್ದೀಯ ಸ್ವಾಮಿ. ಒಂದು ದಿನವೂ ಕೂಡ ನಿನ್ನನ್ನು ನಂಬಿದವರಿಗೆ ನೀನು ಕೈ ಬಿಟ್ಟಿದ್ದಿಲ್ಲ. ಪರಮಾತ್ಮನನ್ನು ಯಾರು ನಂಬ್ತಾರೋ ಅವರಿಗೆ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ. ಅಲ್ಲಾಚಾರ್ಯ, ನಾವು ಭಕ್ತಿಯಿಂದ ಪರಮಾತ್ಮನನ್ನು ಪ್ರತಿನಿತ್ಯ ಸ್ಮರಣೆ ಮಾಡ್ತೀವಿ, ಆದರೂ ಕೂಡ ನಮಗೆ ಜೀವನದಲ್ಲಿ ಲಾಭ ಆಗೇ ಇಲ್ಲ. ಜೀವನದಲ್ಲಿ ನಾವು ಉದ್ಧಾರ ಆಗುವ ಯಾವ ಲಕ್ಷಣಗಳೂ ಕಾಣ್ತಾ ಇಲ್ಲ. ಯಾವುದೇ ವ್ಯಾಪಾರಕ್ಕೆ ಕೈ ಹಾಕ್ತೀವಿ, ವ್ಯಾಪಾರ ನಷ್ಟ ಆಗುತ್ತೆ. ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕ್ತೀವಿ, ಒಳ್ಳೆಯ ಕಾರ್ಯ ನೆರವೇರೋದಿಲ್ಲ. ಆದರೂ ಕೂಡ ಪರಮಾತ್ಮ ಕೈ ಬಿಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೇಗೆ ಅಂದರೆ ಇದು ಪರಮಾತ್ಮನ ತಪ್ಪಲ್ಲ, ನಮ್ಮ ತಪ್ಪು, ನಮ್ಮ ಪ್ರಾರಬ್ಧ ಅಷ್ಟೇ. ನಾವು ಹಿಂದಿನ ಜನ್ಮದಲ್ಲಿ ಮಾಡಬಾರ್ದು ಕೆಲಸ ಮಾಡಿರ್ತೀವಿ. ಆ ಹಿಂದಿನ ಜನ್ಮದ ಪಾಪ ಕರ್ಮಗಳ ಫಲ ಈ ಜನ್ಮದಲ್ಲಿ ಊಟ ಮಾಡ್ತಾ ಇರ್ತೀವಿ. ನಮ್ಮ ವ್ಯಾಪಾರ ಲಾಭ ಇಲ್ಲ, ಹಿಂದಿನ ಜನ್ಮದಲ್ಲಿ ಯಾರ್ದೋ ವ್ಯಾಪಾರ ಕೆಡಿಸಿರ್ತೀವಿ. ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತೀವಿ, ಹಿಂದಿನ ಜನ್ಮದಲ್ಲಿ ಯಾರದ್ದೋ ಒಳ್ಳೆಯ ಕಾರ್ಯ ಕೆಡಿಸಿರ್ತೀವಿ. ಅದಕ್ಕೆ ಪರಮಾತ್ಮ ಈ ಜನ್ಮದಲ್ಲಿ ಆ ಫಲವನ್ನು ನಮಗೆ ಉಣಿಸ್ತಾ ಇದ್ದಾನೆ. ಈ ಚಿಂತನೆ ಅಷ್ಟೇ. ಪರಮಾತ್ಮನ ನಂಬಿದವರಿಗೆ ಯಾವತ್ತೂ ಕೆಡಕಿಲ್ಲ, ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಹಾಗೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನಿನ್ನನ್ನು ನಂಬಿದ ಬ್ರಹ್ಮಾದಿ ದೇವತೆಗಳಿಗೆ ನೀನು ಯಾವತ್ತೂ ಕೂಡ ಮೋಸ ಮಾಡಿದವನಲ್ಲ ಪರಮಾತ್ಮ. ಕ್ಷೇಮಾಯ ಭೂತಯೇ ಆತ್ಮಸುಖಾಯ, ನರಸಿಂಹ ಮೊದಲಾದ ರೂಪಗಳಿಂದ ನೀನು ಅವತಾರ ಮಾಡಿ ಪದೇ ಪದೇ ಅವತಾರ ಮಾಡಿ ರಕ್ಷಣೆ ಮಾಡ್ತಾನೇ ಇದ್ದೀಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ನೀನೇ ಹೇಳಿಕೊಂಡಿದ್ದೀಯ. ನಾನು ಧರ್ಮ ರಕ್ಷಣೆ ಮಾಡಲಿಕ್ಕೆ ಮತ್ತೆ ಬಂದೇ ಬರ್ತೀನಿ, ಯಾವ ರೂಪ ಅಂತ ಹೇಳಿಲ್ಲ, ನಾನು ಮತ್ತೆ ಬಂದೇ ಬರ್ತಿದ್ದೀನಿ ಅಂತ ನೀನೇ ಹೇಳ್ತೀನಿ. ಅಂದರೂ ಕೂಡ ನಿನ್ನವರನ್ನು ರಕ್ಷಣೆ ಮಾಡಲಿಕ್ಕೆ ಬಂದೇ ಬರ್ತೀಯ ಅನ್ನೋದಂತೂ ಮಾತ್ರ ಖಚಿತ. ಹಾಗಾಗಿ ನರಸಿಂಹ ದಶಾವತಾರಗಳು ಕೇಶವಾದಿ ಎಲ್ಲ ರೂಪಗಳನ್ನು ತೆಗೆದುಕೊಂಡು ನೀನು ಬಂದು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದೀಯ. ನೀನು ಇಂತಹ ಉಗ್ರವಾದ ರೂಪವನ್ನು ಶಾಂತಗೊಳಿಸು. ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ನನ್ನ ತಂದೆಯನ್ನು ಸಂಹಾರ ಮಾಡಿದ್ದಿ ಅಂತ ಬೇಜಾರಿಲ್ಲ. ಮುಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾರೆ, ನನ್ನ ತಂದೆಯನ್ನು ಸಂಹಾರ ಮಾಡಿಬಿಟ್ಟಿದ್ದಿ. ಯಾರಿಗಾದರೂ ಕೂಡ ತಂದೆ ತಾಯಿಯರು ಕಣ್ಣು ಮುಂದರೇ ಹೋದರೆ ದುಃಖ ಆಗದೇ ಇರುತ್ತಾ? ಖಂಡಿತ ದುಃಖ ಆಗತ್ತೆ. ಪ್ರಹ್ಲಾದರಾಜರು ಕೂಡ ತಂದೆಯನ್ನು ಕಳೆದುಕೊಂಡಿದ್ದಾರೆ. ತಂದೆಯನ್ನು ಕ್ರೂರವಾಗಿ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಒಂದು ಹೊಟ್ಟೆಯನ್ನು ಬಗೆದು ಒಳಗಿರ್ತಕ್ಕಂತಹ ಕರಳುಗಳನ್ನೆಲ್ಲ ಹೊರಗೆ ತೆಗೆದು ಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಪ್ರಹ್ಲಾದರಾಜರು ದುಃಖ ಆಗಿಲ್ಲ, ಪ್ರಹ್ಲಾದರಾಜರಿಗೆ ಒಂಚೂರು ದುಃಖ ಆಗಿಲ್ಲ. ಮುಂದಿನ ಶ್ಲೋಕದಲ್ಲಿ ಅದ್ಭುತವಾದ ದೃಷ್ಟಾಂತವನ್ನು ಕೊಡ್ತಾರೆ. ಚೇಳು, ಹಾವುಗಳು ಎಲ್ಲ ಇರ್ತವೆ, ವಿಷಜಂತುಗಳು ಎಲ್ಲವೂ ಕೂಡ. ಆ ವಿಷಜಂತುಗಳನ್ನು ಯಾರಾದರೂ ಕೊಂದರೆ ಯಾರಿಗೂ ದುಃಖ ಆಗೋದೇ ಇಲ್ಲ.
ನೋಡ್ರಿ ಪ್ರಹ್ಲಾದರಾಜರ ದೃಷ್ಟಾಂತ ನೋಡ್ರಿ, ವಿಷಜಂತುಗಳನ್ನು ಕೊಂದರೆ ಯಾರಿಗೂ ಕೂಡ ದುಃಖ ಆಗೋದೇ ಇಲ್ಲ. ಯಾಕೆಂದರೆ ವಿಷಜಂತುಗಳು ನಮಗೆ ತೊಂದರೆ ಕೊಡದೇ ಇದ್ದರೂ ಕೂಡ ಬೇರೆ ವ್ಯಕ್ತಿಗಳಿಗೂ ಇವತ್ತಲ್ಲ ನಾಳೆ ತೊಂದರೆ ಕೊಟ್ಟೇ ಕೊಡ್ತಾವೆ. ಹಾಗಾದರೆ ಆ ವಿಷಜಂತುಗಳನ್ನು ಆ ವ್ಯಕ್ತಿ ಸಂಹಾರ ಮಾಡಿದ, ಚೆನ್ನಾಗೇ ಆಯಿತು ಅಂತ ಮುಂದಕ್ಕೆ ಹೋಗ್ತಾರೆ. ಹಾಗೆ ನಮ್ಮ ತಂದೆ ಒಬ್ಬ ಮಗನಾಗಿ, ಒಬ್ಬ ದೇವರ ಭಕ್ತನಾಗಿ ಪ್ರಹ್ಲಾದರಾಜರು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ರಿ. ನಮ್ಮ ತಂದೆ ಒಬ್ಬ ವಿಷಜಂತು. ಯಾಕೆಂದರೆ ನಾನೇ ಸರ್ವೋತ್ತಮ, ನನ್ನನ್ನೇ ಉಪಾಸನೆ ಮಾಡಬೇಕು, ನನ್ನನ್ನೇ ದೇವರು ಅಂತ ಆರಾಧನೆ ಮಾಡಬೇಕು ಅಂತ ಅನ್ನುವ ವ್ಯಕ್ತಿ ಅವನು ವಿಷಜಂತುವೇ. ಹಾಗಾಗಿ ಅಂತಹ ವಿಷಜಂತುವನ್ನು ನೀನು ಹೊಸಗೆ ಹಾಕಿದ್ದಿ, ನನಗೇನು ಬೇಜಾರಿಲ್ಲ ಅಂತ ಪ್ರಹ್ಲಾದರಾಜರು ಅಂತಾರೆ. ಯಾಕೆ ಅಂದರೆ ಪರಮಾತ್ಮನ ಮೇಲೆ ಅವರಿಗಿರುವ ನಂಬಿಕೆ ಆಗಿತ್ತು, ಅವರ ಮೇಲೆ ನಂಬಿಕೆ. ನಾನು ನಿನ್ನೆ ಹೇಳಿದೆ, ಇವತ್ತು ಗುರುವಾರ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಇವತ್ತು ಮಂತ್ರಾಲಯ ಪ್ರಭುಗಳು ರಾಯರು ಎಲ್ಲ ಜನರಿಗೆ ಎಲ್ಲವನ್ನ ಕೊಡ್ತಾ ಇದ್ದಾರೆ, ಎಲ್ಲ ದುಃಖವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಏನು ಬೇಕಾದರೂ ಶಾಪಾನುಗ್ರಹ ಶಕ್ತಿಯನ್ನೋ ರಾಘವೇಂದ್ರ ನ ವಿದ್ಯತೆ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಾ ಶಾಪಾನುಗ್ರಹ ಶಕ್ತಿಯನ್ನೋ ರಾಘವೇಂದ್ರ ನ ವಿದ್ಯತೆ. ರಾಯರತ್ರ ಹೋದ್ವಿ, ಕೆಲಸ ಆಗಲಿಲ್ಲ ಅಂತ ಯಾವ ವ್ಯಕ್ತಿನೂ ಇಲ್ಲ. ರಾಯರತ್ರ ಬೇಡ್ಕೊಂಡ್ವಿ, ಲಾಭ ಬರಲಿಲ್ಲ ಅಂತ ಯಾವ ವ್ಯಕ್ತಿನೂ ಇಲ್ಲ. ಜಾತಿ ಮತ ಪಂಥಗಳನ್ನು ಮೀರಿ ರಾಯರು ಇವತ್ತು ಎಲ್ಲರಿಗೂ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಮಾಡಿದ ಪರಮಾತ್ಮನ ಮೇಲೆ ಭಕ್ತಿ, ಅವರಿಗೆ ಪರಮಾತ್ಮನ ಮೇಲಿದ್ದ ನಂಬಿಕೆ. ಪ್ರಹ್ಲಾದರಾಜರಾಗಿದ್ದಾಗ ಕ್ರೂರವಾಗಿ ತಂದೆಯನ್ನು ಸಂಹಾರ ಮಾಡಿದರೂ ಕೂಡ ಒಬ್ಬ ವಿಷಜಂತು ನನ್ನ ತಂದೆ, ಅದಕ್ಕೋಸ್ಕರ ಸಂಹಾರ ಮಾಡಿದ್ಯಪ್ಪ ಪರಮಾತ್ಮ, ನಿನ್ನ ಅದ್ಭುತವಾದ ಲೀಲೆ ಅಂತ ಪ್ರಹ್ಲಾದರಾಜರು ಆ ಸಣ್ಣ ಮಗು ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇದೆ ಅಂದರೆ ಇದು ಅದ್ಭುತವಾದ ದೊಡ್ಡ ಯೋಗ್ಯತೆ ನಮ್ಮ ಪ್ರಹ್ಲಾದರಾಜರದ್ದು ಅಂತ ನಾವು ಪುನಃ ಪುನಃ ಅವರ ಸ್ಮರಣೆಯನ್ನು ಮಾಡಬೇಕು. ಅಂತಹ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀನು ಶಾಂತನಾಗು ತಂದೆ, ಎಲ್ಲರಿಗೂ ಕೂಡ ನೀನು ಅನುಗ್ರಹವನ್ನು ಮಾಡು. ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಅವರವರ ಕೆಲಸಕ್ಕೆ ಅವರು ಹೋಗಬೇಕು, ನಿನ್ನ ರೂಪವನ್ನು ಶಾಂತಗೊಳಿಸು, ಇಷ್ಟು ಉಗ್ರತೆ ಬೇಡ, ಶಾಂತಗೊಳಿಸು ಅಂತ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದ್ದಾರೆ. ಮುಂದಿನ ಶ್ಲೋಕವೂ ಕೂಡ ಅದ್ಭುತವಾಗಿ ಪ್ರಾರ್ಥನೆ ಮಾಡ್ತಾರೆ. ಮುಂದಿನ ಶ್ಲೋಕದ ಚಿಂತನೆಯನ್ನು ನಾವು ನಾಳೆ ಉಪನ್ಯಾಸದಲ್ಲಿ ಅದರ ಅರ್ಥಾನುಸಂಧಾನವನ್ನು ತಂದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಗುರುರಾಜರು, ಅಸ್ಮದ್ ಗುರುಗಳು, ಅವರ ಅಂತರ್ಯಾಮಿಗಳಾಗಿರ್ತಕ್ಕಂತಹ ಗುರುರಾಜರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ನರಸಿಂಹದೇವರಲ್ಲಿ ಈ ಸಣ್ಣ ವಾಕ್ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.